ಜಗದ್ಗುರು ಆತ್ಮಾನಂದಪ್ಪನವರ, ಜಗದ್ಗುರು ನಿರಂಜನಪ್ಪನವರ ಪವಿತ್ರ ಪಾದಾರವಿಂದಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಜಗದ್ಗುರು ಸಮರ್ಥ ಶಿವಾನಂದಪ್ಪನವರ ಪವಿತ್ರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಜಗದ್ಗುರು ಬಸವರಾಜ ಪಂಡಿತಪ್ಪನವರ ಪಾದಗಳಿಗೆ ನಮಸ್ಕರಿಸುತ್ತಾರೆ. ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾರೆ. ಸುಖವೇ ನಿಜ ಸುಖವೇ, ನೀನು ನಿಖಿಲವೆನಿಸದೆ ಏಕಮುಖವಾಗಿರು ಎನ್ನೋಳು. ರಾಗ ವಿಷಯ ಸಿದ್ಧಿಯಾಗೆ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಸುಖವೇ. ಕಡು ನಿದ್ರೆಯೊಳು ಮತಿ ಎಡಗೆ ಮಾಯಾವೃತ್ತಿ ವಿಡಿದು ಅನಂತತೆಯನ್ನು ಪಡೆದು ರಾಜಿಪ ಶಿವ ಸುಖವೇ. ತನಿ ನಿದ್ರೆ ಅಳಿದು ಅನ್ಯ ನೆನಹು ಜನಿಸದೆ ಸುಮ್ಮನೆ ನಿಂದ ವೇಳೆಯೊಳು ಇನಿದು ಗಾಣಿಸುವ ಅತ್ತ ಸುಖವೇ. ಪ್ರಿಯವಾದ ವಿಷಯ ಸಂಚಯದೆಡೆಯೊಳು ತಾನೇ ಪ್ರಿಯತಮನೆಂದು ತಿಳಿಯೇ ತನಗೆ ಅವಿರಳ ಸುಖವೇ. ಆನೋಪದಾನವೆಂಬ ಏನೂ ನಿಲ್ಲದೆ ಉಪೇಕ್ಷೆ ಮಾನಸ ಐದಲು ಅನೂನವಾದದ ಅನುಪಮ ಸುಖವೇ. ಕನಸಿನಂತಿರೆ ಜಗವನು ಪುಷಿಯೆಂದು ತನ್ನನೇ ಭೇದರಹಿತನೆಂಬ ಅನುಭೂತಿಯಳು ಮಿಕ್ಕ ಸುಖವೇ. ಮಾನಸದಳು ಬಾಯವೇನು ತೋರದೆ ಪರಮಾನು ಸಂತಾನದೋಳ್ ಅಪರೋಕ್ಷ ಸುಖವೇ. ಪರಿಪೂರ್ಣ ಕಾಮತೆ ತೊರೆದ ಸಮಯದಳು ಸರಿ ಆವುದಿಲ್ಲದೆ ಪರತರವಹ ಸತ್ಯ ಸುಖವೇ. ಪದುಳದಿಂದ ಈ ಬಹು ವಿಧದೆಡೆಯೊಳು ತೋರಿ ಸದಮಳ ಶಂಭುಲಿಂಗದೋಳು ಏಕರಸವಾದ ಸುಖವೇ. ನಿಜ ಸುಖವೇ, ನೀನು ನಿಖಿಳವೆನಿಸದೆ ಏಕಮುಖವಾಗಿರು ಎನ್ನೋಳು. ಅಂದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥ ಸುಖವೇ. ಅದು ಸುಖ ನಂದೈತಿ, ಬೇರೆ ಇಲ್ಲ ಅಂತ ಸುಖ ಒಂದೇ ರೀತಿಯಾಗಿರ್ಲಿ ನನಗೆ. ಈ ಬೇರೆ ಬೇರೆ ಆಗಿತ್ತು ಗೋಚರ ಆಗ್ತಕ್ಕಂಥ ಸುಖ ಅದು ಒಂದೇ ರೀತಿಯಾಗಿ ಇರಲಿ ಅಂತ ಹೇಳ್ತಾರೆ. ನಿಜ ಸುಖವೇ ಏಕಮುಖವಾಗಿರು ಎನ್ನೋದು. ಬೇರೆ ಬೇರೆ ಆಗಿ ಆರೋಪ ಮಾಡ್ಕೊಂತೇವೆ ನಾವು. ವಿಷಯಾದಿಗಳಲ್ಲಿ ಸುಖ ಐತಂತ ಆರೋಪ ಮಾಡ್ಕೊಂತೇವೆ. ಆ ವಿಷಯಾದಿಗಳಲ್ಲಿ ಸುಖ ಐತೇನೋ ಅಂತಂದ್ರೆ ಇಲ್ಲ, ನಿದ್ರೆ ಒಳಗೆ ಸುಖ ಐತಂತ ಅಲ್ಲೇ ಸುಖವನ್ನ ಅದು ಸುಖ ಯಾರ್ದು? ಇನ್ನು ಮನುಷ್ಯನ ವೃತ್ತಿಗಳ ಅಡಗಿದಾಗ ಸುಖ ಐತಿ, ಅದು ಎಲ್ಲಿದು? ಆ ಸುಖ ಸ್ವರೂಪನ ನಾನು ಮೂಲತಃ ಸುಖ ಸ್ವರೂಪನ ನಾನಂತ ತಿಳ್ಕೊಂಡು ಅಪ್ರೋಕ್ಷ ಆದ್ಮೇಲೆ ಈ ಎಲ್ಲಾ ವೃತ್ತಿಗಳು ಬಂದಾದಾಗಿರ್ತಕ್ಕಂಥ ಸುಖ ಎಲ್ಲಿ? ನಾನಾ ಸುಖ ಸ್ವರೂಪದಲ್ಲಿ ಅದು ಬೇರೆ ಬೇರೆಯಾಗಿ ಗೋಚರ ಆಗತೈತಿ. ಅದು ಬೇರೆ ಬೇರೆಯಾಗಿ ಗೋಚರ ಆಗ್ತಕ್ಕಂಥ ಸುಖ ನಂದ ಅಂತ ತಿಳ್ಕೊಂಡಾಗ ನನಗೆ ದುಃಖ ಆಗುದಿಲ್ಲ. ವಿಷಾದಿಗಳಲ್ಲಿ ಐತಿ ಅಂತ ಆರೋಪ ಮಾಡ್ಕೊಂಡಾಗ ದುಃಖ ಆಗುತ್ತೆ. ವಿಷಾದಿಗಳು ಕೆಟ್ರೆ ಇಂದ್ರಿಯ ವ್ಯವಹಾರದೊಳಗೆ ಸುಖ ಐತಂತ ಬೆನ್ನತ್ತ ಇಂದ್ರಿಯಗಳಿಗೆ ನೋವಾದ್ರೆ ದುಃಖ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಸುಖವೇ ನಿಜ ಸುಖವೇ ಏಕಮುಖವಾಗಿರು ಎನ್ನೋಳು ನಿಖಿಳವೆನಿಸದೆ ಬೇರೆ ಬೇರೆ ಆಗಿರದ ಒಂದೇ ರೀತಿಯಾಗಿರು ನನ್ನ ಅಂತ ಹೇಳ್ತಾರೆ. ರಾಗ ವಿಷಯ ಸಿದ್ಧಿಯಾಗಿ ರಾಗಕ್ಕನುಸಾರವಾಗಿ ವಿಷಯ ವಸ್ತುಗಳು ಸಿಕ್ಕಾಗ, ಆಶೆಗನುಸಾರವಾಗಿ ವಿಷಯ ವಸ್ತುಗಳು ಸಿಕ್ಕಾಗ ಅವಾಗ ಏನಾಗಿರ್ತೈತಿ? ಬುದ್ಧಿ ಸಾತ್ವಿಕ ಆಗಿರ್ತೈತಿ. ಅವಾಗ ಸುಖ ಅನಿಸ್ತೈತಿ. ಅದ ರಾಗಕ್ಕನುಸಾರವಾಗಿ ವಿಷಯ ವಸ್ತುಗಳು ದೊರೆಯಲ್ಲ ಇದ್ದಾಗ, ಬುದ್ಧಿ ವಿಷಮತೆಯನ್ನು ಪಡೆದಾಗ ಅವಾಗ ಸುಖ ಇರುವುದಿಲ್ಲ. ಆಶೆನ ಇರೋದು ಬೇರೆ, ವಿಷಯಗಳು ಸಿಕ್ಕಿದ್ದ ಬೇರೆ. ಆಶೆ ಇರೋದ ಬೇರೆ, ವಿಷಯ ವಸ್ತುಗಳು ಸಿಕ್ಕಿದ್ದ ಬೇರೆ. ಆದ್ರೆ ಅವಾಗ ಬುದ್ಧಿ ವಿಷಮ ಆಕೈತಿ, ಬುದ್ಧಿ ಚಂಚಲ ಆಕೈತಿ. ಅವಾಗ ಸುಖ ಇಲ್ಲ. ಆಶೆ ಇದ್ದಾಗ, ಆಶೆಗನುಸಾರವಾಗಿ ವಿಷಯ ವಸ್ತುಗಳು ದೊರಕಿದಾಗ, ಅಲ್ಲಿ ಸಾತ್ವಿಕ ಬುದ್ಧಿ ಇದ್ದಾಗ ಮಾತ್ರ ಸುಖ ಅನಿಸ್ತೈತಿ. ಇಲ್ಲ ಅಂದ್ರೆ ಸುಖನ ಅನಿಸೋದಿಲ್ಲ. ಹೌದಲ್ಲ?
ನನ್ನ ಆಶೆ ಏನೈತಿ ಅದಕ್ಕೆ ಅನುಸಾರವಾಗಿ ವಿಷಯ ವಸ್ತುಗಳಲ್ಲಿ ಸುಖ ಇದ್ರ ಆ ವಿಷಯ ಇದ್ರ ಮಾತ್ರ ಬುದ್ಧಿ ಏನಾಗುತ್ತೆ ಸಾತ್ವಿಕ ಆಗುತ್ತೆ. ಆಶೆ ಇರೋದ ಬೇರೆ, ಆಶೆ ವಿಷಯ ವಸ್ತುಗಳು ಇರೋದ ಬೇರೆ. ಅಂದ್ರೆ ಹೆಂಗಾಗತ್ತೆ, ಬುದ್ಧಿ ಸಾತ್ವಿಕ ಆಗುದಿಲ್ಲ, ಅವಾಗ ಸುಖ ಅನ್ಸೋದಿಲ್ಲ. ಹೌದಲ್ಲ? ಈಗ ಎಲ್ಲರಿಗೂ ಎಲ್ಲಾ ವಿಷಯ ವಸ್ತುಗಳು ಸುಖ ಕೊಟ್ಟವನು ಅಂತಂದ್ರೆ ನನಗೊಂದ ಬೇರೆ ಬೇಕಾಗೈತಿ, ನಿಮಗೊಂದ ಬೇರೆ ಬೇಕಾಗೈತಿ, ಇನ್ನೊಬ್ರಿಗೆ ಮತ್ತೊಂದ ಬೇರೆ ಬೇಕಾಗೈತಿ. ಯಾಕಂದ್ರೆ ಅವ್ರವ್ರ ಆಶೆಗನುಸಾರವಾಗಿ, ಅವ್ರವ್ರ ರಾಗಕ್ಕನುಸಾರವಾಗಿ ವಿಷಯ ವಸ್ತುಗಳು ಬೇರೆ ಬೇರೆ ಅದ್ರೊಳಗೆ ನೋಡಾಕತ್ತಾರೆ. ಒಬ್ಬ ಸಿಹಿ ಒಳಗ ಸುಖ ಆಯ್ತಂತನ, ಒಬ್ಬ ಖಾರದೊಳಗ ಸುಖ ಆಯ್ತಂತನ. ಇವ್ ಖಾರ ಸಿಹಿ ಎರಡೂ ಸುಖ ಇಲ್ರಿ ಅಂತೇಳಿ ಮತ್ತೊಂದು ಸಾಪ್ ಬಂದ್ ಬೇಡ್ತಾನ. ಹೌದಲ್ಲ? ಇವು ಅವ್ರವ್ರ ಆಶೆಗನುಸಾರವಾಗಿ ವಿಷಯ ವಸ್ತುಗಳು ಸಿಕ್ಕಾಗ ಮಾತ್ರ ಅಲ್ಲಿ ಬುದ್ಧಿ ಸಾತ್ವಿಕ ಆದಾಗ ಮಾತ್ರ ಸುಖ ಅನಿಸ್ತದೆ. ವಿಷಯ ವಸ್ತುಗಳು ಅದಾವು, ಆಶೆನೂ ಅದ ಇತ್ತು, ಆದ್ರ ಬುದ್ಧಿ ಸಾತ್ವಿಕ ಇಲ್ಲ ಅಂತಂದ್ರೆ, ಬುದ್ಧಿ ಚಂಚಲತ್ವದಿಂದ ಕೂಡಿತ್ತಂದ್ರೆ, ಹೌದು, ಊಟ ಮಾಡಾಕತ್ತಾಗ ಅದ ಎಲ್ಲ ಆಶೆಗನುಸಾರವಾಗಿ ಎಲ್ಲ ಅದ ನೀಡಿಸ್ಕೊಂಡೆವು. ಅವಾಗ ಆಕಸ್ಮಿಕವಾಗಿ ಏನಾರ ಯಾವ್ದಾರ ಘಟನೆ ಸಂಭವಿಸ್ತಂದ್ರೆ ಅಲ್ಲಿ ಬುದ್ಧಿ ಚಂಚಲ ಆಗುತ್ತೆ. ಅವಾಗ ಅದನ್ನು ಉಣ್ಣಾಕ್ ಮನಸ್ಸು ಬರ್ತೈತೇನೋ, ಆ ಸುಖ ಸಿಗ್ತೈತೇನೋ ಅಲ್ಲಿ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ, ಅದು ಭೋಗದೊಳಗಿನ ಸುಖ. ಜೀವ ಭೋಗ ಮಾಡುವತ್ನಾಗಿನ ಸುಖ ಅದು. ಆ ಸುಖ ಎಲ್ಲಿದು? ಭೋಗದೊಳ ಸುಖ ಇಲ್ಲ, ತನ್ನೊಳಗ ಸುಖ ಐತಿ. ಭೋಗದೊಳಗ ಸುಖ ಇದ್ದಿದ್ರ ಎಲ್ಲರಿಗೂ ಸುಖ ಸಿಗ್ಬೇಕಿತ್ತು, ಸಾಕ್ ಅನಿಸ್ಬಾರ್ದಿತ್ತು. ಯಾವಾಗ್ಲೂ ಅದರೊಳಗ ಸುಖ ಅದನ್ನ ಮಾಡ್ಕೊಂತ ಇರ್ಬೇಕಿತ್ತು, ಬ್ಯಾಸರ ಆಗ್ಬಾರ್ದಿತ್ತಲ್ಲ. ಭೋಗದೊಳಗ ಸುಖ ಇಲ್ಲ, ತನ್ನೊಳಗ ಸುಖ ಐತಿ, ಅದನ್ನ ಆರೋಪ ಮಾಡ್ಕೊಂಡ. ಪ್ರತಿಬಿಂಬನ ನಿಜ ಅಂತ ತಿಳ್ಕೊಂಡ. ಬಿಂಬ ಐತಿ ಅಂತ ತಿಳ್ಕೊಂಡಿಲ್ಲವ. ಬಿಂಬ ನಿಜ ಅಂತ ತಿಳ್ಕೊಂಡಿದ್ರ ಪ್ರತಿಬಿಂಬವನ್ನ ಕೈ ಬಿಡ್ತಿದ್ದ. ಅದ್ರೊಳಗ ಪ್ರತಿಬಿಂಬಿಸೈತಿ. ಹೌದಲ್ಲ? ರಾಗಕ್ಕನುಸಾರವಾಗಿ ಆ ವಿಷಯ ವಸ್ತುಗಳಲ್ಲಿ ಪ್ರತಿಬಿಂಬಿಸೈತಿ. ಅದು ಅವಾಗ ಬುದ್ಧಿ ಸಾತ್ವಿಕ ಆದಾಗ ವಿಷಯ ಸುಖ ಭೋಗದೊಳಗ ಸುಖ ಅನ್ಸೈತಿ. ಇಲ್ಲ ಅಂದ್ರೆ ಸುಖ ಎಲ್ಲೆಲ್ಲೈತಿ. ಬುದ್ಧಿ ಚಂಚಲತ್ವದಿಂದ ಕೂಡಿದ ಸುಖ ಎಲ್ಲೈತಿ. ಅವಾಗ ಅದಕ್ಕೆ ಹೇಳ್ತಾರ ಅವರು, ಇದು ಭೋಗ ಸುಖ ಅದು ವಿಷಯದ್ದಲ್ಲ, ನಂದ ಅಂತ ತಿಳ್ಕೋಬೇಕಾಯ್ತು. ಈ ತಿಳುವಳಿಕೆಯನ್ನು ಮಾಡ್ಕೊಂಡವ ನಂದ ಸುಖ ಅಂತ ತಿಳ್ಕೊಂಡವ ಅವ್ ಎಲ್ಲಿದ್ರು ಕೂಡ ಸುಖದಿಂದ ಇರ್ತಾನ. ಅವ್ ಎಲ್ಲಿದ್ರು ಯಾವಾಗ್ಲೂ ಅದರ ಆ ಯೋಗದೊಳಗೆ ಇರ್ತಾನ. ಭೋಗ ಮಾಡಿದಾಗೂ ಯೋಗದೊಳಗೆ ಇರ್ತಾನ, ಯೋಗದೊಳಗಿದ್ರು ಯೋಗದೊಳಗೆ ಇರ್ತಾನ. ಮನವರ್ತಲ ಅರ್ಥ ಯೋಗ ವಯಸ್ಸೆ ಅಂತ. ಅವ್ ಎಲ್ಲಿ ಹೋದ್ರು ಅವ್ನಿಗೆ ಯೋಗನ ಯೋಗ, ಅವನ್ ಭೋಗ ಇಲ್ಲ ಇಲ್ಲ. ಸುಖ ಅದ್ರೊಳಗಿಲ್ಲಪ್ಪ, ನನ್ನೊಳಗ ಐತಂತ ತಿಳಿದಂತ ಅನುಭವಿ ಅವ ಏನ್ ಮಾಡ್ತಿದ್ರು ಕೂಡ ಅವ ಯೋಗನ. ಅವ ಉಣ್ಣುವಾಗ, ತಿನ್ನುವಾಗ, ಮುಟ್ಟುವಾಗ, ಮುಸುಸುವಾಗ ಅವ ಅದ್ರ ಕಡೆ ನೋಡುದಿಲ್ಲ. ತಂದ ಅಂತ ತಿಳಿದು ನೋಡ್ತಿರ್ತಾನ. ನಾವು ಆ ಸ್ಥಿತಿ ಮುಟ್ಟಿದಂತ ಅನುಭವಿ ನಾವು ಅಜ್ಞಾನಿಗಳ ಅನುಸರಿಸಕ್ ಹೋದ್ರೆ ಅವ ನಾಗಲಿಂಗರ ಸೆರೆ ಕುಡಿಯಾಗೂ ಕೂಡ ಅಭಾವ ಇದ್ದಿಲ್ಲ, ಯೋಗದೊಳಗೆ ಇದ್ರ. ಸೀಸಾ ಕುಡಿಯಾಗೂ ಯೋಗದೊಳಗೆ ಇದ್ರು ಅವ್ರು. ಹಿಂಗಾಗಿ ಅವ್ರಿಗೆ ಬಾಧಕ ಆಗ್ಲಿಲ್ಲ. ಅವರು ಮಾಡ್ತಾರಂತ ನಾವು ಮಾಡಿದ್ರೆ ನಾವು ಚಟಕ್ಕಾಗೆ ಮಾಡ್ತೇವೆ. ಹಂಗಾರೆ ಸೀಸಾನು ಕುಡಲ್ಲ, ನಾವು ಅದನ್ನು ಕುಡಿಬೇಕು. ನೀನು ಅವ ಅವ ಪ್ರಜ್ಞೆ ತಪ್ಪಿಲ್ಲ ಅವಂಗ. ಪ್ರಜ್ಞೆ ತಪ್ಪಿಲ್ಲ ಅವಂಗ, ಪ್ರಜ್ಞಾಹೀನ ಆಗಿಲ್ಲವ. ಅವ ಪ್ರಜ್ಞೆ ಉಳ್ಳಂತವ. ಹೌದಲ್ಲ?
ಅವ ಭೋಗ ಮಾಡಿದ್ರು ಕೂಡ ತನ್ನ ಏರುವಿಕೆಯನ್ನ ಭಂಗ ಮಾಡಿಕೊಂಡಿಲ್ಲ ಅವ. ಹ್ಮ್ ಅವ ಯಾಕಂದ್ರ ಅವ ಅದ್ರೊಳಗಿಲ್ಲಪ್ಪ ಸುಖ, ನನ್ನೊಳಗೈತೆ ಅದು ಸುಖ, ನಾನಾ ಸುಖ ಸ್ವರೂಪ ಅಂತ ತಿಳಿದ ನಾವು. ಅವಾಗ ಹಂಗಾಗಿ ಅವ್ಗೆ ಯಾವುದು ಬಾಧಕ ಆಗೋದಿಲ್ಲ. ಇದನ್ನ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರ, ಈ ಸುಖ ಅನ್ನೋದು ಅಲ್ಲಿಲ್ಲಪ್ಪ, ನಿನ್ನೊಳಗಿರುವಂತದ್ದು ಸುಖ ಅದ, ಏಕಮುಖವಾಗಿ ನೋಡೋದು, ಒಂದೇ ರೀತಿಯಾಗಿ ನೋಡೋದು. ಬೇರೆ ಬೇರೆ ಯಾಕೆ ನೋಡ್ತೀನಿ ನಾವು? ಆ ಒಮ್ಮೆ ವಿಷಯದೊಳಗೆ ನೋಡ್ತೀವಿ, ಒಮ್ಮೆ ನಿದ್ರೆ ಒಳಗೆ ಸುಖ ಐತೆ ಅಂತ ತಿಳ್ಕೊಂಡು ನೋಡ್ತೀವಿ, ಒಮ್ಮೆ ಮತ್ತೊಂದ್ರಾಗ ಐತಂತ ನೋಡ್ತೀವಿ. ಹೀಗೆ ನೋಡಕ್ ಹೋಗ್ಬೇಡ, ಅದು ಒಂದ ಸುಖ ಅದ, ಒಂದ ಅದು, ಬೇರೆ ಬೇರೆ ಆಗಿಲ್ಲ. ಹೌದು, ನಿನ್ನೊಳಗೆ ಐತದ ಸುಖ, ನೀನ ಸುಖ ಸ್ವರೂಪ. ಈ ರೀತಿಯಾಗಿ ತಿಳಿದು ನೋಡು ಅಂತ ಹೇಳ್ತಾರೆ. ಏಕಮುಖವಾಗಿರು ಅನ್ನೋದು, ಒಂದೇ ರೀತಿಯಾಗಿ ಅದನ್ನ ನೋಡೋದು, ಬೇರೆ ಬೇರೆ ಆಗಿ ನೋಡಕ್ ಹೋಗ್ಬೇಡ. ಕಡು ನಿದ್ರೆಯೊಳು ಮತಿಯೆಡೆಗೆ ಮಾಯಾವೃತ್ತಿ ಬಿಡಿದು ಅನಂತತೆಯನ್ನು ಪಡೆದ ರಾಜೀಪ ಶಿವ. ಕಡು ನಿದ್ರೆ ಒಳಗ, ಗಾಢ ನಿದ್ರೆ ಒಳಗ ಮನಸ್ಸು ಅಡಗೈತಿ. ಹೌದಲ್ಲ, ಮನಸ್ಸು ಅಡಗಿದಾಗ ಅಲ್ಲಿ ರಾಜೀಪ ಸುಖವೇ, ರಾಜಸದಿಂದ ಬರ್ತಕ್ಕಂಥ ಸುಖ. ಹೌದಲ್ಲ, ಅದು ಹೆಂಗೈತಿ ಅಂತಂದ್ರೆ ಅನಂತತೆಯನ್ನು ಪಡೆದೈತಿ. ಹೌದಲ್ಲ, ಬಹಳ ವೇಳೆಯೊಳ ಸುಖ ಐತಲ್ಲಿ. ಅದಕ್ಕೆ ಅದ ರಾಜೀಪ ಸುಖವೇ, ಅನಂತತೆಯನ್ನು ಪಡೆದಂತ ಶಿವ ಸುಖವೇ, ಏಕಮುಖವಾಗಿರು, ನಿತ್ಯ ಒಳಗಿಂದಲ್ಲದ ಸುಖ ನನ್ನ ಮತಿ ಅಡಗಿದಾಗ. ಮತಿ ಅಡಗಿದಾಗಿನ ಸುಖ ಅದು. ಹೌದಲ್ಲ, ಇಲ್ಲೇ ಮತಿ ಒಳಗ ಸಾತ್ವಿಕ ಬುದ್ಧಿ ಆದಾಗ ವಿಷಯ ಭೋಗದೊಳಗ ಸುಖ ತೋರೈತಿ. ಇಲ್ಲಿ ಮತಿ ಅಡಗಿದಾಗ, ಹೌದಲ್ಲ, ಅಂದ್ರೆ ಮನಸ್ಸು ಅಡಗಿದಾಗೆ ಸುಖ ಐತಿ. ಅಲ್ಲಿ ಮನಸ್ಸು ಅದಕ್ಕೆ ಅನುಸಾರವಾಗಿ ವಿಷಯ ವಸ್ತುಗಳು ಸಿಕ್ಕಾಗ ಅಲ್ಲಿ ಸುಖ ಸಾತ್ವಿಕ ಆದಾಗ, ಅದು ಸಮ ಆದಾಗ ಸುಖ ತೋರಕತ್ತೈತಿ ವಿಷಯದೊಳಗೆ, ಭೋಗದೊಳಗೆ. ಇಲ್ಲಿ ಮತಿ ಅಡಗೈತಿ, ಅಂದ್ರೆ ಮನಸ್ಸು ಅಡಗೈತಿ. ಮನಸ್ಸು ಅಡಗಿದಾಗ ಅಲ್ಲಿ ಸುಖನ ಐತಿ. ಆ ಸುಖ ಎಲ್ಲಿದು? ನಂದದ. ಅದು ಹೆಂಗೈತಿ? ಅನಂತತೆ ಐತಿ. ಬಹಳ ವೇಳೆ ಐತಿ, 6-7 ತಾಸು ಗಂಟ್ಲೆ ಸುಖದ ಒಳಗ ಇರ್ತೇವೆ. ಇಲ್ಲಿ ಹಂಗಾಗುದಿಲ್ಲ, ಕ್ಷಣಿಕ ಸುಖ ವಿಷಯದ್ದು. ಯಾಕಂದ್ರೆ ಅಲ್ಲಿ ಮತಿ ಚಂಚಲತ್ವವನ್ನು ಪಡಿತೈತೆ. ಅಲ್ಲಿ ಒಂದು ಕ್ಷಣ ಸಾತ್ವಿಕ ಆಗತ್ತೆ, ಮತ್ತೊಂದು ಕ್ಷಣದೊಳಗೆ ಚಂಚಲತ್ವವನ್ನು ಪಡಿತೈತಿ. ಹಿಂಗಾಗಿ ಅದು ಸುಖ ಇರುದು ವಿಷಯದ ಅಂತ ನಾವು ಆರೋಪ ಮಾಡ್ಕೊಂಡೇವಲ್ಲ, ಅದು ವಿಷಯದ್ದಲ್ಲಪ್ಪ, ಅದು ನಿಂದ ಅಂತ ತಿಳಿಸೋದಕ್ಕೋಸ್ಕರ ಇದನ್ನ ಹೇಳ್ತಾರೆ. ಪ್ರಿಯವಾದ ವಿಷಯ ಸಂಚಯದೆಡೆಯೊಳು ತಾನೇ ಪ್ರಿಯತಮನೆಂದು ತಿಳಿಯೇ ನನಗೆ ಅವಿರಳ ಸುಖ. ಯಾವುದೇ ಒಂದು ಪ್ರಿಯವಾದಂತ ವಿಷಯ ಸಂಚಯ ಆದಾಗ ನೀನ ಪ್ರಿಯತಮ ಅಂತ ನೋಡೋದು, ನೀನ ಅದು ಅಂತ ನೋಡು. ಅಂದ್ರ ಅದು ಸುಖ ಉಳಿತೈತಿ. ವಿರಳ ಆಗಿಲ್ಲ. ನಿನಗ್ ಪ್ರಿಯ ವಸ್ತು, ಹೌದಲ್ಲ, ನಿನಗೆ ಅನ್ಯವಾಗಿ ಇನ್ನೊಂದು ಪ್ರಿಯ ವಸ್ತು ಇಲ್ಲ. ನೀನ ಪ್ರಿಯ ವಸ್ತು, ನೀನ ಪ್ರಿಯತಮ ಅಂತ ನೋಡು. ಅವಾಗ ಅವಿರಳವಾದಂತ ಸುಖ ಐತಿ ಅಂತ. ಆನೋಪದಾನವೆಂಬ ಏನೂ ಇಲ್ಲದ, ಬರುದು ಹೋಗುದು ಏನೂ ಇಲ್ಲದ ಉಪೇಕ್ಷೆ ಮಾನಸವನ್ನು ಐದಲು, ಯಾವುದೇ ಕಲ್ಪನೆಗಳನ್ನ ಮಾಡಿಕೊಳ್ಳಾರ್ದಂತ ಮನಸ್ಸಿನೊಳಗ ಅನುಣವಾದುದ ಅನುಣವಾದಂತ ಅನುಪಮ ಸುಖ. ಯಾವುದೇ ಕಲ್ಪನೆಗಳ ಇಲ್ಲದಾಗ, ಯಾವುದನ್ನು ಉಪೇಕ್ಷೆ ಮಾಡದ, ಯಾವುದು ಕಲ್ಪನೆಯನ್ನು ಮಾಡಿಕೊಳ್ಳಾರ್ದ ಇದ್ದಾಗ ಅನುಪಮವಾದಂತ ಸುಖ. ಉಪಮೆ ಕೊಡ್ಲಿಕ್ಕೆ ಬರುದಿಲ್ಲ ಆ ಸುಖವನ್ನ, ಹೌದಲ್ರಿ? ಆ ಸುಖವನ್ನ ಉಪಮೆ ಕೊಟ್ಟು, ಅಂದ್ರೆ ಪ್ರಥಮಾನುಭೂತಿಯ ಅನುಭವದ ಸುಖವನ್ನ ಉಪಮೆ ಕೊಟ್ಟು ಹೇಳಂದ್ರೆ ಹೆಂಗೈತಿ ಹೇಳುವಂತಂದ್ರೆ ಹೇಳಲಿಕ್ಕೆ ಬರುದಿಲ್ಲ. ಅನುಪಮವಾದಂತ ಉಪಮೆಗೆ ನಿಲುಕಲಾದಂತ ಸುಖ ಐತಿ.
ಕನಸಿನಂತಿರೆ ಹ್ಮ್. ಜಗವನ್ನು ಖುಷಿಯದ್ದು. ಇದನ್ನ ಕನಸಿನಂತೆ ಜಗ ಐತಿ ಇದು ಅಂತ ಇದರ ಮೇಲಿನ ಆಸಕ್ತಿಯನ್ನು ಕಳ್ಕೊಂಡಾಗ ತಿಳಿದು ಇದು ಸತ್ಯ ಅಲ್ಲ, ಇದು ಖುಷಿ ಐತಿ. ಜಗತ್ತಿನ ಈ ಕಾಲ ಏನೈತಲ್ಲ ಎಚ್ಚರಿಕೆ ಅವಸ್ಥೆ ಇದು ಕನಸಿನಂಗ ಐತಿ, ಇದು ಸುಳ್ಳು ಐತಿ ಅಂತ ತಿಳಿದ ತನ್ನನೇ ಭೇದ ರಹಿತನೆಂಬ ಅನುಭೂತಿಯಳು. ನಾನು ಭೇದ ರಹಿತವನಿ, ಅಭೇದ ಸ್ವರೂಪ ನಾನು ಅಂತ ಅನುಭವವನ್ನು ಮಾಡಿಕೊಂಡಾಗ ಮಿಕ್ಕ ಸುಖ ಇರ್ದಾಗ ಆ ಸುಖ ಶ್ರೇಷ್ಠವಾದಂತ ಸುಖ, ಮಿಕ್ಕ ಸುಖ. ಹೌದಲ್ಲ? ಅಂತ ತಿಳುವಳಿಕೆಯನ್ನು ಮಾಡ್ಕೊಂಡು ಬಿಡಬೇಕಲ್ಲ ಇದು ಜಗತ್ತಿನ ಭಾವನೆಯನ್ನು ಬಿಟ್ಟಾಗ, ನಾ ಅಭೇದ ಸ್ವರೂಪ ಅದೇನಂತ ತಿಳ್ಕೊಂಡಾಗ ಅವಾಗ ಅದು ಮಿಕ್ಕ ಸುಖ ಐತಿ. ಮಾನಸದಳು ಬಾಯವೇನು ತೋರದೆ. ಮನಸ್ಸಿನೊಳಗೆ ಬಾಯದ ಯಾವ ಕಲ್ಪನೆನೂ ಮಾಡಿಕೊಳ್ಳಾರ್ದ ಪರಮಾನುಸಂಧಾನ ಸಂಧಾನದೋಳ್ ಅಪರೋಕ್ಷ. ಅಲ್ಲಿ ಯಾವುದೇ ಕಲ್ಪನೆಯನ್ನು ಮಾಡಿಕೊಳ್ಳಾರ್ದ ಮನಸ್ಸಿನೊಳಗೆ ಯಾವ ಭಾವನೆಯನ್ನು ತಾಳಲಾರ್ದ ಪರಮಾನುಸಂಧಾನ ಮಾಡ್ತಾ ಅಪ್ರೋಕ್ಷವಾದಂತ ಸುಖ ನನಗಣ್ಯವಾಗಿ ಇಲ್ಲದು, ನಾನ ಅದೇನೆ ಆ ಸುಖ ಸ್ವರೂಪನೇ ನಾನು ಅಂತ ಅಪ್ರೋಕ್ಷ ಜ್ಞಾನ ಮಾಡಿಕೊಂಡಾಗ ಇರ್ತಕ್ಕಂಥ ಸುಖ ಹೆಂಗೈತಿ ಅಂತ ಅದನ್ನು ಹೇಳಿ ಏಕವು ಒಂದ ರೀತಿಯಾಗಿ ಪರಿಪೂರ್ಣ ಕಾಮತೆ ತೊರೆದ ಸಮಯದೊಳು ಸರಿ ಆವುದಿಲ್ಲದೆ ಪರತರವಹ ಸತ್ಯ ಸುಖ. ಪರಿಪೂರ್ಣ ಕಾಮತೆ ತೊರೆದಾಗ ಆ ಸಮಯ ಎಲ್ಲಾ ಕಾಮನೆಗಳು ಅಳದಾಗ ಇರ್ತಕ್ಕಂಥ ಸುಖ ಅದಕ್ಕೆ ಯಾವುದೂ ಸರಿ ಆಗುವುದಿಲ್ಲ. ಎಲ್ಲಾ ಕಾಮನೆಗಳನ್ನು ನಾಶ ಮಾಡಿಕೊಂಡಾಗ, ಬಯಕೆಗಳು ನಾಶ ಆದಾಗ ಇರ್ತಕ್ಕಂಥ ಸುಖ ಯಾವಾಗಲೂ ಸುಖದಿಂದನೇ ಇರ್ತದೆ. ಕಾಮ ಇಲ್ಲ ಅಂದ್ರೆ ಸುಖದಿಂದನೇ ಇರ್ತಾನ. ಕಾಮ ಬಂದ ತಕ್ಷಣ ಚಲೋ ಆಯ್ತು ನೋಡ್ರಿ ದುಃಖ. ಎಲ್ಲಿ ಬಯಕೆಗಳು ಬರ್ತಾವೋ ಅಲ್ಲಿ ದುಃಖ ಚಾಲೂನ. ಯಾಕೆ ಬಯಕೆಗಳನ್ನ ಈಡೇರಿಸ್ಕೊಂಡಾಕ ಆ ಬಯಕೆ ವಿಷಯ ವಸ್ತುಗಳನ್ನು ಪಡ್ಯಾಕ ಹೋರಾಟ ನಡೀತೈತಿ. ಅವಾಗ ದನಿವು ಬ್ಯಾಸರಿಕೆಗಳು ಚಾಲೂನ. ಅದಕ್ಕೆ ಅವ್ರು ಹೇಳ್ತಾರ ಪರಿಪೂರ್ಣ ಕಾಮತೆ ತೊರೆದ ಸಮಯದವರು ಸರಿ ಆವುದಿಲ್ಲದೆ ಅದಕ್ಕೆ ಸರಿ ಯಾವುದು ಇಲ್ಲದಂತ ಪರತರವಾದಂತ ಸುಖ, ಶ್ರೇಷ್ಠವಾದಂತ ಸುಖ. ಆ ಸುಖಕ್ಕೆ ಯಾವ ಸುಖನೂ ಸಮ ಆಗುದಿಲ್ಲ. ಹೌದು. ಪದುಳದಿಂದ ಈ ಬಹು ವಿಧದ ಎಡೆಗಳು ತೋರಿ ಪದುಳದಿಂದ ಬಹುವಿಧದ ಎಡೆಗಳು ತೋರಿ ಬೇರೆ ಬೇರೆಯಾಗಿ ತೋರ್ತಕ್ಕಂತ ಸುಖ ಸದಮಳ ಶಂಭುಲಿಂಗದೋಳ್ ಏಕರಸವಾದ ಸುಖ. ಅದು ಹೆಂಗೈತಿ ಅಂದ್ರ ಸದಮಳ ಆದಂತ ಮಲಿನ ರಹಿತವಾದಂತ ಶಂಭುಲಿಂಗದ ಒಳಗ ಏಕರಸವಾದಂತ ಸುಖ. ಒಂದೇ ರೀತಿಯಾಗಿ ಆ ಶಂಭುಲಿಂಗ ಅಂದ್ರ ಸುಖ ಸ್ವರೂಪನ ಅದಾನ. ಅದನ್ನ ಉಪಮೆ ಪಟ್ಟಿ ಹೇಳಲಿಕ್ಕೆ ಬರುದಿಲ್ಲ ಅಂತ. ಅದು ಮಲಿನತ್ವ ಇಲ್ಲ, ಅದು ಯಾವುದ್ರೊಳಗೂ ಬೆರಿಕೆ ಆಗಿಲ್ಲ, ಅದು ಒಂದೇ ರೀತಿಯಾಗೈತಿ. ಅಂತ ಸುಖವೇ ನಿಜ ಸುಖವೇ ಏಕಮುಖವಾಗಿರು. ಯಾವುದ್ರೊಳಗರ ತೋರ್ಲದು, ಎಲ್ಲಿದರ ಇಲ್ಲದು. ಅದು ಸುಖ ಎಲ್ಲಿದಪ್ಪ ಅಂತಂದ್ರ ತಂದ ಸುಖನ ಅದ್ರೊಳಗೆ ಪ್ರತಿಬಿಂಬಿಸೈತಿ. ಈ ತಿಳುವಳಿಕೆಯನ್ನು ಮಾಡ್ಕೊಂಡವ ನಂದ ಅದು ಸುಖ ಅಂತ ತಿಳಿದವ ಅವ ಎಲ್ಲಿದ್ರೂ ಕೂಡ ಸುಖದಿಂದ ಇರ್ತಾನೆ. ಹೌದು. ವಿಷಯ ವಸ್ತುಗಳ ಭೋಗದೊಳಗಿದ್ರೂ ಕೂಡ ಅವ ಸುಖದಿಂದ ಇರ್ತಾನ. ನಾವು ಯಾವಾಗಲೂ ಜಾಗೃತನೇ ಇರ್ತಾನ. ಹೌದು. ಅವಾಗ ಮರವೇ ಅನ್ನೋದೇ ಇಲ್ಲ. ಅವ್ ಜಗತ್ತನ್ನ ಮರೆತ, ಜಗತ್ ಭಾವನೆಯನ್ನು ಮರೆತ ತನ್ನೊಳಗ ತಾನು ಉಳ್ಕೊಂಡ, ತಾನಾಗಿ ಉಳ್ದ. ಅವಾಗ ಯಾವ ಇದೇ ಇಲ್ಲ, ಹೊರಗಿನ ಇದೇ ಇಲ್ಲ, ಕಲ್ಪನೆನೇ ಇಲ್ಲ. ಅಂತ ಸುಖ ನಾವು ಹೊಂದಬೇಕಾಗೈತಿ. ಅದನ್ನ ಬಿಟ್ಟು ನಾವು ಆರೋಪ ಮಾಡ್ಕೊಂತೀವಿ, ಅದ್ರೊಳಗೆ ಐತಿ ಇದ್ರೊಳಗೆ ಐತಿ ಅಂತ. ಅದ್ರೊಳಗಿಲ್ಲ ಅಂತ ತಿಳಿಸೋದಕ್ಕೋಸ್ಕರ ಅವರು ಒಂದೇ ರೀತಿಯಾಗಿ ಐತಿ, ಅದು ಬೇರೆ ಬೇರೆ ಆಗಿಲ್ಲ. ಅದ್ರೊಳಗೂ ಇಲ್ಲ ಇದ್ರೊಳಗೂ ಇಲ್ಲ, ಅದು ನಿನ್ನೊಳಗೆ ಐತಿ.
ನಿನ್ನೊಳಗ ಇರುವಂತ ಸುಖವನ್ನು ನೀ ಆರೋಪ ಮಾಡ್ಕೊಂಡು ಹುಡುಕಾಕತ್ತಿ ಅದನ್ನ ಅಂತ ಹೇಳ್ತಾರ. ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮ ಯೋಗದ ನಿಜವನ್ನು ಅರಿದ ಅನುಭವಿಯ ಸುಖಕ್ಕೆ ಸರಿಗಾನೆ. ನಿಜ ಅರ್ಧಂತ ಅನುಭವ ಸುಖಕ್ಕೆ ಯಾವ ಸುಖನೂ ನೀ ಭಾವಿಸ್ಕೊಂಡು ಹುಡುಕಿದ್ರು ಕೂಡ ಅದು ಸರಿ ಆಗುದಿಲ್ಲ. ಹೌದಲ್ಲ, ನಿಜ ಅರಿದಂತ ಯೋಗಿಯ ಸುಖ ಆದ ಮುಂದೆ ಇವು ಯಾವ ಸುಖ ಸರಿ ಆಗುದೇ ಇಲ್ಲ. ಹೌದಲ್ಲ, ಸುಖ ಅದ್ರೊಳಗೆ ಇರ್ತೈತಿ ಇದ್ರೊಳಗೆ ಇರ್ತೈತಿ ಅಂತ ಭಾವಿಸ್ಕೊಂಡು ನೀನ ಆರಿಸ್ಕೊಂತ ಹೋಗಿ ಆ ಸುಖವನ್ನು ಹೊಂದಿದ್ದ ಆದ್ರೂ ಕೂಡ ಆ ಸುಖ ಹೆಂಗೈತಿ ಅಂದ್ರೆ ಅನುಭವಿ ಸುಖಕ್ಕೆ ಸರಿ ಆಗುದಿಲ್ಲ. ನೀ ಭಾವಿಸ್ಕೊಂಡಿ. ಹೌದಲ್, ಬಂಗಾರದೊಳಗ ಐತಂತ ಕಿಲೋ ಗಂಟ್ಲೆ ಬಂಗಾರ ಹಾಕೊಂಡ್ರು ನೀವು ಸುಖ ಏಟೈತಿಪ್ಪ ಅಂತಂದ್ರೆ ಕ್ಷಣಿಕನ ಐತಿ. ಹೌದಲ್, ವಿಷಾದಿಗಳ ಸಂಗ್ರಹದಿಂದ ಸುಖ ಐತೆ ಅಂತ ತಿಳ್ಕೊಂಡು ಬಹಳಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿಟ್ಕೊಂಡು ನನ್ನಷ್ಟು ವಿಷಯ ವಸ್ತುಗಳನ್ನ ಯಾರು ಹೊಂದ್ಯಾರ, ಏನ್ ನಾನು ಮನಿ ತುಂಬಾ ಎಲ್ಲ ಏನ್ ಬೇಕಾದದವ್ರಿ ಅಂತಂದ್ರು ಕೂಡ ಆ ಸುಖ ಎಲ್ಲಿ ತನ ಇರ್ತತಿ ಎಷ್ಟೊತ್ತನ ಇರ್ತತಿ ಅಂದ್ರ ಕ್ಷಣಿಕವಾಗಿನೇ ಇರ್ತತಿ. ಅನುಭವಿ ಸುಖಕ್ಕೆ ಸರಿ ಆಗುದೇ ಇಲ್ಲ. ಅನುಭವಿ ಸುಖ ಸದಾ ಅವ ಆ ಸುಖದೊಳಗೆ ಇರ್ತಾನ. ಹೌದಲ್ಲ, ನಿಂದು ಆ ಕ್ಷಣಕ್ಕೆ ಮಾತ್ರ ಸುಖ ಐತಿ, ಅನುಭವಿ ಸುಖಕ್ಕೆ ಸರಿ ಆಗುದೇ ಇಲ್ಲ ಅಂತ ನೀ ಭಾವಿಸ್ಕೊಂಡಿ ಅದ್ರೊಳಗೆ. ಅದಕ್ಕೆ ಅವ್ರು ಹೇಳ್ತಾರ, ಈ ಕವಿ ಜನರ ಉಪಮೆಗೆ ನಿಲಕಲಾರದಂತದ್ದು ಹವಣಿಸಬಾರದ ಅವನಿಸಬಾರದ ಕವಿ ಜನರ ಉಪಮೆಗೆ ಎನಕಿಗೆ ನಿಲಕಲಾರದಂತದ್ದು. ಕವಿ ಜನರ ಉಪಮೆಗೆ ನಿಲಕಲಾರದ, ಎನಕಿಗೆ ನಿಲಕಲಾರದ. ಕವಿ ಜನರ ಉಪಮೆ ಕೊಟ್ಟು ಹೇಳ್ತಾರ, ಏನ್ ಸೌಂದರ್ಯ ಐತ್ರಿ, ಸೃಷ್ಟಿ ಸೌಂದರ್ಯ, ಸೊಬಗನ್ನ ಸವಿಬೇಕದನ್ನ, ಎಷ್ಟು ಆನಂದ ಐತೆ ಅಲ್ಲಿ. ಅವ್ರು ಹೇಳ್ತಾರೆ, ಏನು ಜೋಗ ಜಲಪಾತ, ಏನ್ ಸುಂದರ ಐತ್ರಿ, ಎಷ್ಟು ಆಹ್ಲಾದಕರ ಐತಿ ಅಂತ ಕವಿ ಜನರ ಉಪಮೆ ಕೊಟ್ಟ ಹೇಳ್ತಾರ. ಹೋಗಿ ನೋಡಿದ್ರಲ್ಲಿ ಏನೈತಿಪ್ಪ ಅಂತಂದ್ರೆ ದುಃಖನ ಐತಿ ಹೊರತಾಗಿ ಅಲ್ಲಿ ಸುಖ ಇಲ್ಲ. ಒಬ್ರು ಅದನ್ನ ಸುಖ ಅಂತಂದ್ರು, ಒಬ್ರು ಏನಪ್ಪ ಇದು ನ್ಯಾಷನಲ್ ವೇಸ್ಟ್, ಇದು ಸುಮ್ಮನೆ ಹರಿದೋಗ್ತೈತಲ್ಲ ನೀರು. ವಿಜ್ಞಾನಿ ಹೋಗಿ ಅದಕ್ಕೆ ಏನಂತಂದ, ಏನು ಸುಮ್ಮನೆ ಹರಿದೋಗ್ತೈತಲ್ಲ ಇದು ನ್ಯಾಷನಲ್ ವೇಸ್ಟ್, ಇದ್ರ ಉಪಯೋಗ ಯಾರಿಗಾಯ್ತು ಅಂತ ಆವಂದ ವಿಜ್ಞಾನಿ. ಕವಿ ಅಂದ, ಏನ್ ಆಹ್ಲಾದಕರ ವಾತಾವರಣ ಐತ್ರಿ, ಇದು ಎಷ್ಟು ಆನಂದ ಐತಿ ಇದ್ರೊಳಗೆ ಅಂತ. ಹೌದಲ್ಲ, ಒಬ್ಬ ಕವಿ ಅಂತಾನ, ಏನ್ ಕೋಗಿಲೆ ಚಂದ ಹಾಡ್ತದ್ರಿ, ಎಷ್ಟ ಇಂಪಾದ ಧ್ವನಿಯನ್ನು ಕೇಳುದ್ರೊಳಗೆ ಎಷ್ಟ ಆನಂದ ಐತಿ ಅಂತ. ಇನ್ನೊಬ್ಬ ಅಂತಾನ, ಅದ್ರೊಳಗೆ ಏನೈತಿ, ಗೂಗಿನೂ ಕೂಗ್ತತಿ, ಗೂಗಿ ಕಾಗಿನೂ ಕೂಗ್ತತಿ, ಅದ್ರೊಳಗೆ ಏನೈತಿ ಅಂತ ಅವಂತಾನ. ಹೌದಲ್ರಿ, ಕವಿ ಜನರ ಉಪಮೆಗೆ ನಿಲ್ಲಕ್ಕಲಾರದ್ದು, ಎಣಿಕೆಗೆ ನಿಲ್ಲಕ್ಕಲಾರದ್ದು ಯಾರ್ದು ಅನುಭವಿ ಸುಖ. ಅನುಭವಿ ಸುಖ ಆ ಕವಿ ಜನರ ಉಪಮೆಗೆ ನಿಲ್ಕೋದಿಲ್ಲದ, ಉಪಮೆ ಕೊಟ್ಟು ಹೇಳಲಿಕ್ಕೆ ಬರುದಿಲ್ಲ ಅದು. ಎಣಿಕೆಗೆ ನಿಲ್ಕೋದಿಲ್ಲದು. ಅನುಭವಿ ಸುಖಕ್ಕೆ ಇವು ಯಾವ ಸರಿ ಆಗುದಿಲ್ಲ. ಆ ಅನುಭವಿಸಿದಂತ ಸುಖ ಅದನ್ನು ಹೇಳಲಿಕ್ಕೆನ ಬರುದಿಲ್ಲ. ಇಷ್ಟ ಐತಿ ಅಂತ, ಹಿಂಗ ಐತಿ ಅಂತ ಹೇಳಲಿಕ್ಕೆ ಬರುದಿಲ್ಲ. ನವಲಾವಣ್ಯದ ಜೌವನೆಯ ತವಕದ ರತಿಗೆ ಅನುಕೂಲ ಸುಸಾಧನ ನಿವಹದ ಯಶವ ಸುಖ ಮೊದಲಾದ ನವಲಾವಣ್ಯದ, ಹೌದು, ಯೌವನದ ವಿಷಯ ವಸ್ತುಗಳ ಸಂಗ್ರಹದಿಂದ ಇವೆಲ್ಲವೂ ಕ್ಷಣಿಕವಾಗಿರುವಂಥವು. ಏಕೆಂದ್ರೆ ಯೌವನ ಸುಂದರತ್ವ ಅನ್ನೋವೆಲ್ಲವೂ ಕ್ಷಣಿಕವಾಗಿ, ಯೌವನ ಎಷ್ಟು ದಿನ ಇರ್ತೈತಿ, ಹೌದು, ಅದು ಕ್ಷಣಿಕ ಐತಿ. ಸುಂದರತ್ವ ಎಷ್ಟು ದಿನ ಇರ್ತೈತಿ, ಹೌದಲ್, ಚಂದದೇನಿ ನಾ ಚಂದದೇನಿ ಅಂತ ಎಷ್ಟು ದಿನ ಇರ್ತೈತಿ, ಅದು ಚಂದತನ ಆಳಿದ. ಹೌದಲ್, ಅದರೊಳಗೆ ಸುಖ ಇಲ್ಲ, ಅದು ಕ್ಷಣಿಕವಾಗಿರುವಂಥದ್ದು. ಅನುಭವ ಸುಖ ಹಂಗಿಲ್ಲ. ನಾ ಚಂದದೇನಿ ಅನ್ನುವಂತ ಸುಖ ಎಷ್ಟೊತ್ತನ ಇರ್ತೈತದು. ಹೌದಲ್,
ಏನು ಹೊಸಾದು ಉಟ್ಕೊಂಡಾಗ ಎಷ್ಟು ಕ್ಷಣ ನೀನು ಸುಖ ಆಗಿತ್ತು ಅಷ್ಟೇ ಐತಿ. ಹೌದಾ? ಅದಕ್ಕೆ ಅರ್ಬಿ ಉಟ್ಕೊಂಡಿರ್ತೀರಿ, ಎಷ್ಟೊತ್ತನ ಇರ್ತೈತೆ ಅದು ಸುಖ. ಯಾರೋ ಒಬ್ರು ಬಂದ ಹಿಂಗಾಗೈತಲ್ವ ಅಂತಂದ್ರೆ ಹೋಯ್ತದ. ಹೌದು, ಇನ್ನಟ್ ಹಿಂಗ್ ಹೊಲಸ್ಬೇಕಿತ್ತು, ಹಂಗೆ ಇನ್ನಟ್ ಹಿಂಗ ಆಗ್ಬೇಕಿತ್ತು ಅಂತಂದ್ರೆ ಹೋಯ್ತದ ಸುಖ. ಅಷ್ಟ ಕ್ಷಣಿಕ ಐತಿ ಅಂತ ಹೇಳ್ತಾರ ಅವ್ರು. ಇವೆಲ್ಲವೂ ಕ್ಷಣಿಕವಾಗಿರುವಂತ ಸುಖವನ್ನ ನೀ ಭಾವಿಸ್ ಹೊಂಟಿ. ಆದ್ರ ಅನುಭವಿ ಸುಖಕ್ಕೆ ಇವ್ ಯಾವೂ ಸರಿ ಆಗೋದಿಲ್ಲ. ಅದಕ್ಕೆ ಅನುಭವ ಮಾಡ್ಕೋರಿ ಅಂತ ಹೇಳ್ತಾರೆ. ಆ ನಿಮ್ಮೊಳಗಿರುವಂತ ಸುಖದ ಅನುಭೂತಿಯನ್ನ ಮಾಡ್ಕೋರಿ. ಹೊರಗಿನ ವಿಷಯ ವಸ್ತುಗಳಲ್ಲಿ ಯಾಕೆ ಹುಡುಕಾಕ್ ಹೋಗ್ತೀರಿ ಅದನ್ನ? ಭಾವಿಸ್ಕೊಂಡು ಹುಡುಕಾಕ್ ಹೊಂಟಿರಿ ನೀವು ಅದನ್ನ. ಅದ್ರೊಳಗೆ ಐತಿ ಇದ್ರೊಳಗೆ ಐತಿ ಅಂತ. ಹೊಸದು ತೊಟ್ಟಾಗ ಸುಖ ಐತಿ, ಅದ್ರೊಳಗೆ ಸುಖ ಐತಿ, ವಿಷಯ ವಸ್ತುಗಳಲ್ಲಿ ಸುಖ ಐತಿ ಅಂತ ಹುಡುಕೊಂತ ಹೊಂಟಿರಿ ನೀವು. ಅದ್ರೊಳಗೆ ಇಲ್ಲೇ ಇಲ್ಲ ಅದು. ಅನುಭವವನ್ನು ಮಾಡಕೋರಿ. ಅವಾಗ ನಿಮ್ಮೊಳಗೆ ಐತಿ ಅನ್ನೋದು ಖಾತ್ರಿ ಆದಾಗ ಇವ್ಯಾವೂ ಸುಖ ಹೊರಗೆ ಏನು ಹುಡುಕಾಕತ್ತೀರಲ್ಲ ಅವು ಯಾವ ಸುಖ ಅದಕ್ಕೆ ಸರಿ ಆಗುದಿಲ್ಲ. ಹೌದು, ಅನುಭವಿ ಸುಖಕ್ಕೆ ಇವ್ಯಾವೂ ಸರಿ ಆಗುದಿಲ್ಲ. ನೀರು ಸಿಂಹಾಸನವ ಏನ್ ದೊಡ್ಡ ದೊಡ್ಡ ಸಿಂಹಾಸನದ ಮೇಲೆ ಕುಂತ ನಾ ದೊಡ್ಡವ ಅಂತೇಳಿ ಬಗಳಿಸ್ಕೊಂಡಾಗ ಸುಖ ಐತೇನು? ಎಷ್ಟೊತ್ತನ ಇರ್ತೈತೆ ಅದ. ಹೌದಲ್? ಆ ಸಿಂಹಾಸನ ಮುರಿತೆ ಅಂದ್ರೆ ಏನಿರ್ತೈತಿ? ಕೆಳಗ ಬೀಳ್ತೇವ. ಹೌದಲ್? ಹೌದಲ್? ಅದನ್ನ ಏನ್ ಮಾಡೋದು ತಗೊಂಡು ದೊಡ್ಡ ಸ್ಥಾನದೊಳಗೆ ಅದೇನೆ ಅಂದ್ರೂ ಕೂಡ ದೊಡ್ಡ ಸ್ಥಾನ ಎಷ್ಟು ದಿನ ಇರ್ತೈತಿ? ಹೌದಲ್? ಒಳಗಿನ ಸ್ಥಾನದೊಳಗೆ ಒಳಗ್ ಮೇಲೆ ಕುಂದ್ರ. ಹೌದಲ್? ಅದೇ ಅನುಭವ ಮಾಡಬೇಕು. ಅಖಿಲ ದೇವ ಪರಿಚಾರಕರ ಎಲ್ಲಾ ದೇವ ಪರಿಚಾರಕರ ಅದಾರ ಅಂದ್ರೂ ಕೂಡ ಅಲ್ಲಿ ಸುಖ ಎಷ್ಟು ದಿನ ಇರ್ತದೆ? ಅನಿಮಾದಿಗಳ ಸಿದ್ಧಿಯನ್ನು ಪಡ್ಕೊಂಡು ಆ ಸುಖವನ್ನು ಅನುಭವಿಸ್ತಾನೆ. ಆ ಸಿದ್ಧಿಗಳು ಎಷ್ಟು ದಿನ ಇರ್ತವೆ? ಹೌದಲ್ಲ? ಸಿದ್ಧಿಗಳನ್ನ ಕಾಯಮಾಗಿ ಇಟ್ಕೋಬೇಕನ್ನಕ್ ಬರ್ತೈತೇನು? ಅದಕ್ಕೆಲ್ಲವೂ ನಿಯಮಗಳದಾವ. ಆ ನಿಯಮದೊಳಗೆ ಸ್ವಲ್ಪ ವ್ಯತ್ಯಾಸ ಆದ್ರೆ ಹೋಗ್ಬಿಡ್ತಾವ ಸಿದ್ಧಿಗಳು. ಆ ಸಿದ್ಧಿ ಮಾಡ್ಕೊಂಡ ಮತ್ ತಿರುಗ್ಬೇಕಾಕೈತಿ ಪಿಸಾಸಿಯಾಗಿ. ಹೌದಲ್? ಇನ್ನು ಪಿಸಾಸಿಯಾಗಿ ಬಂದು ತೊಳೆದು ಬಳಿದು ಹೋಗಲ್ದು. ಹೌದಲ್? ಆ ಸಿದ್ಧಿ ಕೈ ತೆಪ್ತಾವು ಅನ್ನುವಂತ ಸಂಕಟ. ಆ ಸಿದ್ಧಿಗಳನ್ನ ತಗೊಂಡು ಏನ್ ಮಾಡ್ಬೇಕಾಯ್ತು? ಒಂದ್ ಅವಸ್ಥೆ ಒಳಗಿನ ಸಿದ್ಧಿಗಳವೆಲ್ಲ. ಅನಿಮ ಇರ್ಬೋದು, ಮಹಿಮಾ ಇರ್ಬೋದು, ಗಿರಿಮಾ ಇರ್ಬೋದು, ಅಷ್ಟಮಾ ಸಿದ್ಧಿಗಳಿರ್ಬೋದು. ಇವೆಲ್ಲ ಒಂದ್ ಅವಸ್ಥೆ ಒಳಗಿನ ಸಿದ್ಧಿಗಳು. ಹೌದಲ್ಲ? ಅವು ಎಲ್ಲ ಸಿದ್ಧಿಗಳ ಉಳಿಬೇಕಂದ್ರೆ ಅದಕ್ಕೆ ನಿಯಮಗಳ ಪಾಲನೆ ಮಾಡಬೇಕಲ್ಲ. ಆ ನಿಯಮಗಳ ಉಲ್ಲಂಘನೆ ಆಗ್ತದೆ ಅಂದ್ರೆ ಅವು ಸಿದ್ಧಿಗಳು ಹೋಗ್ಬಿಡ್ತಾವ. ಅವು ತಗೊಂಡರ ಅದರಿಂದ ಸಿದ್ಧಿಗಳನ್ನು ಮಾಡ್ಕೊಂಡ್ರೆ ಏನಾಗ್ಬೇಕಾಯ್ತು? ಸಣ್ಣದಕ್ಕಿಂತ ಸಣ್ಣ ಆಗಿ ಹೋಗುವಂತ ಕಲೆಯನ್ನು ಕಲಿತ್ರೆ ಏನಾಗ್ಬೇಕೈತಿ? ದೊಡ್ಡದಕ್ಕಿಂತ ದೊಡ್ಡದಾಗಿ ಆಗುದ ಕಲೆ ಕಲಿತ್ರೆ ಏನಾಗ್ಬೇಕಾಯ್ತು? ನಿನ್ ಮೀರಿ ಏನು ಯಾವ ಇಲ್ಲ. ಅದಕ್ಕೆ ನೀ ತಿಳ್ಕೊಂಡೆ ಅಂದ್ರ ಎಲ್ಲಾ ಸಿದ್ಧಿಗಳು ನಿನ್ನ ಕಾಲ್ ಕೆಳಗೆ ಇರ್ತಾವ. ಸಿದ್ಧಿಗಳಿಗೆ ಬೆನ್ನತ್ತಿ ಹಾಕಿ. ಹೌದಲ್? ಆ ಸಿದ್ಧಿಗಳು ಕ್ಷಣಿಕದಾವ. ಅದರಿಂದ ಸುಖ ಏನೈತಿ? ಸುಖ ಐತನು ಅಂತಂದ್ರೆ ಇಲ್ಲ. ಅದಕ್ಕೆ ಅನುಭವಿ ಸುಖಕ್ಕೆ ಇವು ಯಾವ ಸತಿ ಆಗುದಿಲ್ಲ. ಭೂರಿ ಭುವನವನು ಆಳುವ ತನುವಿದು ಕೈ ಸಾರಿರಲು ಒದಗುವ ಸುಖವಿದು. ಎಲ್ಲಾ ಭೂಮಂಡಲಕ್ಕೆ ಅಧಿಪತಿಯಾಗೇನಿ, ಇದನ್ನೆಲ್ಲ ಆಳ್ತಾನೆ ಅಂತಂದವಕ್ಕೂ ಕೂಡ ಸುಖ ಐತನು ಅಂತಂದ್ರೆ ಇಲ್ಲ. ಅದನ್ನ ತೋರಿಸ್ಕೊಟ್ಟು ಹೋದಲ್ಲ. ಜಗತ್ತನ್ನ ಗೆದಿತೀನಿ, ಗೆದ್ದ ಸುಖದಿಂದ ಇರ್ತೇನೆ ಅಂತ ಹೋದ. ಏನಾಗಿ ಹೋದ? ನಾ ಇಲ್ಲಿ ಏನು ಒಯ್ಯಾಕತ್ತಿಲ್ಪ, ಇದ್ರೊಳಗೆ ಏನು ಇಲ್ಲ ಅಂತಾನ ತೋರಿಸಿ ಹೋದಲ್ಲ. ಹೌದಲ್ಲ? ಏನ್ ಸುಖ ಇದ್ರೊಳಗೆ? ಏನ್ ಜಗತ್ತನ್ನ ಗೆದ್ದು ಕೂಡ ಜಗತ್ತಿನ ಅಧಿಪತಿ ಆದ್ರೂ ಕೂಡ ನಿನಗ ಅದ್ರೊಳಗೆ ಸುಖ ಇಲ್ಲ. ಯಾಕಂದ್ರೆ ಸುಖ ಅನ್ನೋದು ಅನುಭವದಿಂದ ಬರ್ತಕ್ಕಂಥದ್ದು. ಅನುಭವದಿಂದ ನಿನ್ನೊಳಗ ನೋಡ್ಕೊಂಡಾಗ ಅದು ಇವ್ಯಾವ ಸುಖ ಅದಕ್ಕೆ ಸಮ ಆಗುದಿಲ್ಲ.
ಸಾಕೆನಿಸದೆ ಅದು ಸವೆಯದೆ ನಿನ್ನೊಳಗಿರುವಂತ ಅನುಭವದಿಂದ ಕಂಡ್ಕೊಂಡಂತ ಸುಖ ಹೆಂಗೈತಿ ಅಂತಂದ್ರದ ಸಾಕ್ ಅನ್ಸುದಿಲ್ಲ ಅದು. ಇವೆಲ್ಲ ಸಾಕ್ ಅನಿಸ್ತಾವು. ನೀವು ವಿಷಯ ವಸ್ತುಗಳನ್ನ ಬೆಣ್ಣ ಹತ್ತಿ ಹೋದಾಗ ಅವು ಸಾಕ್ ಅನಿಸ್ತಾವು. ಎಷ್ಟೊತ್ತನ ಹೋಳಿಗೆನ ತಿನ್ಕೊಂತ ಕುಂದಿರ್ತೀರಿ. ಹೋಳಿಗೆ ಬೇಕಂತ ಮಾಡಿಸ್ಕೊಂಡ್ರಿ ಎಷ್ಟೊತ್ತನ ತಿನ್ಕೊಂತ ಕುಂದಿರ್ತೀರಿ. ಒಂದ್ ತುತ್ತು ತಿಂತೀರಿ, ಎರಡು ತುತ್ತು ತಿಂತೀರಿ, ಮೂರನೇ ತುತ್ತಿ ಸಾಕಪ್ಪ ಅಂತೀರಿ. ಆದ್ರ ಅನುಭವಿ ಸುಖ ಎಷ್ಟು ಅನುಭವಿಸಿದ್ರು ಕೂಡ ಅದು ಸಾಕಾಗುವುದಿಲ್ಲ. ಎಷ್ಟು ಉಂಡ್ರು ಅವ್ನು ಸಾಕಾಗುವುದಿಲ್ಲ. ಅದು ಸಾಕೆನಿಸದೆ ಮತ್ತೊಂದು ಬೇಕನ್ಸುದಿಲ್ಲ. ಅದು ಅವ್ನ್ ಬೇಕನ್ಸುದಿಲ್ಲ ಮತ್ತೊಂದು. ಈ ಹೋಳಿಗೆ ತಿನ್ನುವ ಮತ್ ಉಪ್ಪಿನಕಾಯಿ ಬೇಡ್ತೀರಿ, ಹಪ್ಪಳ ಸಂಡಿಗೆ ಬೇಡ್ತೀರಿ, ಮತ್ ಬ್ಯಾರೆ ಬೇಕನ್ನಿಸ್ತಾವ. ಆದ್ರ ಅವನ್ ಅದು ಬೇಕನ್ಸು ಮತ್ತೊಂದು ಬೇಕನ್ಸುದಿಲ್ಲ. ಮತ್ತ ಅದು ಸವಿತೈತೆ ಅಂತಂದ್ರ ಸವಿಲಾರದು. ಎಷ್ಟು ಬಳಕೆ ಮಾಡ್ಕೊಂಡ್ರು ಎಷ್ಟು ಉಂಡ್ರು ಕೂಡ ಅದು ಸವಿಲಾರದು. ಇವು ಸವಿತಾವ್. ಅವಾಗ ಅದು ಸಾಕ್ ಅನ್ಸುದಿಲ್ಲ, ಮತ್ತೊಂದು ಬೇಕನ್ಸುದಿಲ್ಲ, ಸವಿದಿಲ್ಲ, ಮತ್ತ ಮಬ್ಬು ಬರುದಿಲ್ಲ. ಇದರಿಂದ ಮಬ್ಬು ಬರ್ತೈತಿ. ಬಾ ತಿಂದ್ವಿ ಅಂದ್ರ ಮಬ್ಬು ಬರ್ತೈತಿ. ಅವ್ನ್ ಮಬ್ಬ ಬರುದಿಲ್ಲ. ಜೋಕೆಗುಂದದೆ ನಿರುಪಮ ಶಂಭುಲಿಂಗದೊಳು ಅವಂಗ ಒಪ್ಪಮೆಗೆ ನಿಲ್ಲಕ್ಕಿಲ್ಲಾರ್ದಂತ ಶಂಭುಲಿಂಗದೊಳಗೆ ಏಕರಸವಾಗಿರ್ತಾನ. ಒಂದೇ ರೀತಿಯಾಗಿರ್ತಾನ. ಅವ್ನು ಬೈದಾಟ ಅನ್ನೋದಿಲ್ಲ. ಸುಖ ಒಂದಲ್ಲದೆ ಬೇರೆ ಏನು ಇಲ್ಲ. ಸುಖ ಬಿಟ್ಟು ಮತ್ತೊಂದು ಏನು ಇಲ್ಲ ಅಲ್ಲಿ. ಅದನ್ನ ಭಾವಿಸ್ಕೊಂಡು ನಾವು ಹೊರಗೆ ಹುಡುಕಾಕತ್ತೇವಲ್ಲ, ಆ ಭಾವನೆಯಿಂದ ಸಿಗತಕ್ಕಂತ ಸುಖ ಕ್ಷಣಿಕ ಐತಿ. ಅನುಭವಿ ಸುಖಕ್ಕೆ ಸರಿ ಆಗುದಿಲ್ಲ. ನಿಜ ಅರಿದಂತ ಅನುಭವಿ ಸುಖಕ್ಕೆ ಅದು ಯಾವುದು ಸಮ ಆಗುದಿಲ್ಲ. ನಾವು ಎಷ್ಟು ಇದನ್ನ ಗಳಿಸಿದ್ರು ಬೆಳೆಸಿದ್ರು ಇದು ಸುಖ ಕೊಡ್ಲಾರ್ದು. ಅನುಭವಿ ಸುಖಕ್ಕೆ ಸರಿ ಆಗುದೇ ಇಲ್ಲ. ಅನುಭವಿ ಅಂತ ಅದರೊಳಗೆ ಏನೈತಿ? ಎಲ್ಲ ಬಿಟ್ಟು ಹೋಗೋದ ನೀ ಗಳಿಸಿಯಲ್ಲ, ತಗೊಂಡು ಹೋಗೋದು ಏನ್ ಗಳಿಸಿ ನೀನ್ ಇದ್ರೊಳಗೆ. ಎಷ್ಟು ವಿಷಯ ಸಂಪತ್ತನ್ನು ಗಳಿಸಿದ್ರೇನು, ಎಷ್ಟು ಪದವಿ ಪಟ್ಟಗಳನ್ನ ಗಳಿಸಿದ್ರೇನು, ಏನ್ ಗಳಿಸಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗುವಲ್ಲ. ಹೌದಲ್? ಅವು ಏನಾರ ಬರ್ತಾವನು? ಹೌದಲ್? ಏನ್ ದೊಡ್ಡ ದೊಡ್ಡ ದೇವಾನು ದೇವತೆಗಳ ಪದವಿ ಪಡೆದೇನೆ ಅಂದ್ರೂ ಕೂಡ ಅವು ಏನ್ ಬರ್ತಾವ? ನೀನು ಉಪಯೋಗ ಬರ್ತಾವ. ಹೌದಲ್? ಡಾಕ್ಟರೇಟ್ ಪದವಿ ಪಡೆದಿ, ಅದರಿಂದ ಸುಖ ಹೊಂದಕ್ ಆಗೈತೇನೋ ಅಂತಂದ್ರ ಅದು ಏನ್ ನಿನ್ ನಿಜ ಸುಖಕ್ಕೂ ಲಾಭ ಆಗೈತೇನೋ? ಏನಾರ ಇಲ್ಲ. ಹೌದಲ್? ದೊಡ್ಡ ದೊಡ್ಡ ಡಿಗ್ರಿ ಪಡೆದಿಲ್ಲ, ಅವು ಎದಕ್ಕೆ ಉಪಯೋಗ ಬರ್ತಾವ? ಹೌದು. ಅದರಿಂದ ಸುಖ ಇಲ್ಲ. ಸುಖ ನಿನ್ನೊಳಗೆ ಐತಿ. ಅದ ಅನುಭವ ಸುಖಕ್ಕೆ ಇವು ಯಾವ ಸರಿ ಆಗುದಿಲ್ಲ ಅಂತ. ಇರದಯ್ಯ ಸುಖ ಇರದಯ್ಯ. ಸುಖ ಅದು ಇಲ್ಲ ಹೊರಗೆ. ಹೌದು. ಬೇರೆ ಬೇರೆ ಆಗಿ ಭಾವಿಸಿ ಬ್ರಹ್ಮಜ್ಞಾನವಂದ ಇಲ್ಲದವನಿಗೆ ಸುಖ ಇಲ್ಲ. ಹೌದಲ್ಲ? ಸುಖ ಅದು ಬ್ರಹ್ಮಜ್ಞಾನದವನ್ನು ಮಾಡಿಕೊಂಡವ ಸುಖ ಐತಿ. ನೀ ಬೇರೆ ಬೇರೆ ಭಾವಿಸ್ಕೊಂತ ಹೋದ್ ಸುಖ ಇಲ್ಲ. ಇರದಯ್ಯ ಸುಖ ಇರದಯ್ಯ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ. ನಿಗಮ ಆಗವನ್ನು ಓದಿ ಎಲ್ಲ ಓದಿ ಕರೆ. ನಿಗಮನೂ ಕೂಡ ಓದಿ, ಆಗಮನನು ಕೂಡ ಓದಿ, ಎಲ್ಲ ಓದೇನೆ ಅಂತ ಹೇಳ್ತಿ. 4 ವೇದಗಳನ್ನು ಓದೇನಿ, ಅದನ್ನ ಭಾಷೆಯನ್ನು ಬರ್ದೇನಿ, ಅದಕ್ಕೆ ಭಾವಾರ್ಥವನ್ನು ಬರ್ದೇನಿ, ಅದಕ್ಕೆ ಲಕ್ಷ್ಯಾರ್ಥವನ್ನು ಬರ್ದೇನಿ, ಎಲ್ಲಾ ಬರ್ದೇನೆ ಅಂತ ಹೇಳ್ತಿ. ದೊಡ್ಡ ದೊಡ್ಡ ಮತ್ತ ಗ್ರಂಥಗಳನ್ನ ಬರೆದು ಮತ್ತ ಆ ಬ್ರಹ್ಮಜ್ಞಾನನ ನಿನ್ನ ತಿಳ್ಕೊಂಡು ನಿನ್ನ ಯಾರು ಅನ್ನೋದನ್ನ ತಿಳ್ಕೊಂಡಿಲ್ಲ ಅಂತಂದ್ರ ಸುಖ ಐತೇನು? ಹೌದಲ್ಲ? ಆ ಗ್ರಂಥದೊಂದಷ್ಟು ತಗೊಂಡು ಈ ಗ್ರಂಥದೊಂದಷ್ಟು ತಗೊಂಡು ನಂದಂತ ನಾನ ಬರ್ದೇನೆ ಅಂತ ಹೆಸರಿಟ್ಟೀನಿ. ಹೌದಲ್ಲ? ಅದನ್ನ ಬದ್ಲಿ ನೀನ್ ಯಾರಂತ ತಿಳ್ಕೊಂಡಿದ್ರೆ ಸುಖ ಇರ್ತೈತಿ. ಸುಮ್ಮನೆ ಸುಖ ನೀ ಬಾಳ ಓದಿ ಬಾಳ ಬರೆದು ಸುಖ ನೀನ್ ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಸುಖ ಐತೇನು? ಇಲ್ಲ. ಹೌದು. ಅದಕ್ಕೆ ಅವ್ರು ಹೇಳ್ತಾರ, ನಿಗಮ ಆಗಮಗಳನ್ನು ಓದಿ ಸುಗುಣ ಸಂತತಿ ಒಳಗ ಅದೇನಂದ್ರು ಕೂಡ, ಒಳ್ಳೆ ಸಂತತಿ ಒಳಗ ಅದೇನಂತಂದ್ರು ಕೂಡ, ಉತ್ತಮರ ಸಂಘದಾಗ ಅದೇನಂದ್ರು ಕೂಡ
ತನ್ನ ಬಗೆಯನ್ನು ಆರೈಯದಿರೆ ನಾನು ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಸುಖ ಇಲ್ಲ. ಜಗತ್ತು ಒಲವನ್ನ ಪಡೆದೇನೆ. ಹೌದಲ್ಲ, ಜಗತ್ತಿನ ಕೈಲೇ ಹೊಗಳಿಸ್ಕೊಂತೇನೆ. ಏನ್ಪ ಹೌದಲ್ಲ, ಏನ್ ಅವ್ರಂಗೆ ಹೇಳುವಾರ ಇಲ್ಲ. ಶಾಸ್ತ್ರ ಎಷ್ಟು ಮಸ್ತ್ ಹೇಳ್ತಾರೆ ಅವರು. ಹೌದಲ್ಲ, ಜಗತ್ತಿನ ಒಲಮೆಯನ್ನು ಪಡೆದೇನೆ ಅಂತಂದ್ರೂ ಕೂಡ ನನ್ನ ಬಗೆಯನ್ನ ನಾನು ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂತಂದ್ರೆ, ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಿಲ್ಲ ಅಂತಂದ್ರೆ ಈ ಸುಖ ಇಲ್ಲ. ಹೊರಗಿನ ಕೆಲಸ ನೀವು. ಹೌದಲ್ಲ, ಜಗತ್ತಿನ ಒಲವನ್ನ ಪಡೆದ್ರೆ ಏನಾಗಬೇಕಾಯ್ತಿ? ನೀ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅವನ್ನ ಅನುಭವಕ್ಕೆ ತಗೊಳ್ಳಿಲ್ಲ ಅಂದ್ರ ಏನ್ ಮಾಡೋದು? ಹೌದಲ್ಲ, ವ್ಯರ್ಥ. ಅದಕ್ಕೆ ಅವ್ರು ಹೇಳ್ತಾರ, ಸುಗುಣ ಸಂತತಿ ಒಳಗ ಅದೇನಂದ್ರು ಕೂಡ ಆ ಸಂಘದೊಳಗೆ ಬಂದು ಆ ಸಂಘದೊಳಗೆ ಹೇಳಿದಂತ ವಿಚಾರಗಳನ್ನ ಅನುಭವಕ್ಕೆ ತಗೊಂಡು ಅದನ್ನ ಆಚರಣೆ ತರಲಿಲ್ಲ ಅಂದ್ರೆ ಉತ್ತಮ ಹೆಂಗಕ್ಕೆ? ಹೌದು, ಸಂಘದೊಳಗ ಅದೇನಂದ್ರು ಕೂಡ ಏನ್ ಮಾಡೋದು? ಸಂಗತಮಾಗಿ ಪೇಳಿದ ಉತ್ತರದ ಇಂಗಿತವನ್ನ ಅರ್ಥ ನಡಿಲಿಲ್ಲ ಅಂದ್ರೆ ಬಲ್ಲವ ಹೆಂಗಾಗೋದು? ಇನ್ನೊಬ್ಬರಿಗೆ ಉಪದೇಶ ಮಾಡಕ್ ಅಷ್ಟ ಇದ ಅಂತ ತಿಳ್ಕೊಂಡು ಇನ್ನೊಬ್ಬರಿಗೆ ಉಪದೇಶ ಮಾಡೋದು ನನಗ ಅನ್ವಯಿಸ್ಕೊಂಡಂಗಿಲ್ಲ ಅವನು. ಹೌದಲ್ಲ, ನನಗ ಅನ್ವಯಿಸೋಂಗಿಲ್ಲ ಅವನು. ಮಂದಿಗಷ್ಟ ಬೋಧನೆ ಮಾಡಕ್ ಅಷ್ಟ ಅವು ನನಗ ಆಚರಣೆ ತರೋಂಗಿಲ್ಲ ಅವನು. ಹಂಗಿದ್ರೆ ಏನ್ ಮಾಡೋದು? ಅದಕ್ಕೆ ಅವ್ರು ಹೇಳ್ತಾರ, ಸುಗುಣ ಸಂತತಿ ಒಳಗೆ ಇದ್ರೂ ಕೂಡ ನಿನಗೆ ಸುಖ ಇರುದಿಲ್ಲಪ್ಪ. ಸುಗುಣ ಸಂತತಿ ಒಳಗದಿ ಅಂದ್ರೆ ಅಲ್ಲಿ ಹೇಳಿದಂತ ವಿಚಾರಗಳನ್ನ, ಅಲ್ಲಿ ಬಂದಂತ ವಿಚಾರಗಳನ್ನ ಆಚರಣೆ ತಗೊಂಡ್ ಬಂದ್ ನಡಿ. ನಿನ್ನನ್ನ ನೀ ತಿಳ್ಕೊ. ನಿನ್ನನ್ನ ನೀ ತಿಳ್ಕೊಂಡಾಗ ಸುಖ ಐತಿ ಹೊರತಾಗಿ ನೀ ಬೇರೆ ಬೇರೆ ಹಂಗೆ ಭಾವಿಸುವಂತ ನಿನ್ನ ತಿಳುವಳಿಕೆಯನ್ನು ಮಾಡಿಕೊಳ್ಳಾರ್ದ ಸುಖವನ್ನು ಹೊಂತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಸುಖ ಇರ್ಲಿ ಅಂತಂದ್ರೆ ಎಂದೂ ಆಗುದಿಲ್ಲ. ಕಪಟ ಅಳಿದು ಹೇಳ್ತಾನ, ಕಪಟನ ಇಲ್ರಿ ನನ್ನಲ್ಲಿ ಅಂತ ಹೇಳ್ತಾನ. ಕಪಟ ಅಳದೈತೆ ಅಂತ ಹೇಳ್ತಾನ. ಕೋಟಿ ಜಪನ ಮಾಡ್ತೀನಿ ಅಂತ ಹೇಳ್ತಾನ. ಹಂಗ ಜಪಮಾಲೆ ಹಂಗ ಎಳಿತಿರ್ತಾನ. ಹಂಗ ಬಾಯಲ್ಲಿ ಮಾತ್ರ ಬೇಗಳಗಳು ಬರ್ತಾವ. ಹಂಗೆ ಒಳಗ್ ಜಪಮಾಲೆ ಹಂಗ ಹೊರಗೆ ಎಳಿತಿರ್ತಾನ. ಒಳಗ್ ಮಾತ್ರ ಮನೆ ಮೂರಕ ತನ. ಹೌದಲ್, ಒಳಗ್ ಇಲ್ಲಿ ಕೋಪಟ್ಟ ಅಳದೈತೆ ಅಂತ ಹೇಳ್ತಾನ. ನನ್ನಲ್ಲಿ ಯಾವ ಕಪಟತನನೂ ಇಲ್ರಿ ಅಂತ ಹೇಳ್ತಾನ. ಕೋಟಿ ಜಪನ ಮಾಡ್ತೇನೆ ಅಂತ ಹೇಳ್ತಾನ. ಬಲು ತಪಸ್ಸನ್ನ ಮಾಡ್ತೇನೆ ಅಂತ ಹೇಳ್ತಾನ. ಬಹಳ ಕಠೋರವಾದಂತ ವಿಧಿಗಳನ್ನ ಪಾಲನೆ ಮಾಡ್ತೇನ್ರಿ, ತಪಸ್ಸನ್ನ ಮಾಡ್ತೇನೆ, ನಾನು ಒಂಟಿಗೆ ಅಲ್ಲೇ ನಿಂತೇನ್ರಿ ನಾನು. ಆ ಜಗ ಬಿಟ್ಟು ಕದದಲುದಿಲ್ಲ ನಾನು. ಒಂದ ಸ್ಥಾನದೊಳಗೆ ಒಂದ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡ್ತೇನೆ ಅಂತ ಹೇಳ್ತಾನೆ. ಆ ತತ್ವ ಏನ್ ಹೇಳ್ತತಿ ಅನ್ನುವಂತ ಉಪದೇಶದ ಮಾತನ್ನ ಕೇಳಿಲ್ಲ, ಅದನ್ನ ಅನುಭವಕ್ಕೆ ತಗೊಂಡಿಲ್ಲ ಅಂತಂದ್ರೆ ಏನ್ ಮಾಡೋದು? ಸುಖ ಇರೋದು ಐತಲ್ಲ ನಮ್ಮ ಕಲ್ಲ, ಕಾಡಗಲ್ಲ. ಹೌದಲ್ಲ, ಏನ್ ಮಾಡೋದು ತಗೊಂಡ ಹಂಗಿದ್ರು? ಹೌದಲ್ರಿ, ಬಹಳ ತಪಸ್ಸನ್ನ ಮಾಡೇ ನಾವು. ಪಿಸಾಸಿ ಆಗಿ ತಿರುಗ್ತತಿ. ಹೌದಲ್ರಿ, ಬಹಳ ತಪಸ್ಸನ್ನ ಮಾಡೇನಿ, ಕೋಟಿ ಜಪನ್ನ ಮಾಡೇನಿ. ಕಪಟತನ ಒಳಗೆ ಇಟ್ಕೊಂಡ ಒಳಗೆ ಹೊರ ಮಾತ್ರ ಕಪಟತನ ಇಲ್ಲ ಅಂತ ಹೇಳುದು. ಏನ್ ಮಾಡುದು ತಗೊಂಡ? ಯಾರಿಗ ಉಪಯೋಗ ಬಂತ? ನಿನ್ನ ತಪಸ್ಸು ಯಾರಿಗ ಉಪಯೋಗ ಬಂದತ್ತೆ? ನಿನಗ ಉಪಯೋಗ ಆಗಿಲ್ಲ. ಜನ್ಮ ಜನ್ಮಾಂತರ ತಿರ್ಗಾಕ್ ಹಚ್ಚೈತದ. ಹೌದಲ್ಲ, ಯಾಕಂದ್ರೆ ನಿನ್ ಯಾರು ಅಂತ ತಿಳಿದೇ ಇಲ್ಲ. ತನ್ನ ಬಗೆಯನ್ನು ಆರೈಯದಿರೆ ನೀನ್ ಯಾರು ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಅಂದ್ರ ನೀನು ಏನ್ ಮಾಡಿದ್ರು ವ್ಯರ್ಥ. ಅದಕ್ಕೆ ನಿನ್ನನ್ನು ಮೊದಲಿಗೆ ನೀ ತಿಳ್ಕೊ. ತನ್ನ ಮೊದಲರಿಯುವುದು ಅಂತ ಹೇಳಿ ಪರತತ್ವ ಅನ್ನೋದು ಬೇರೆ ಘಟಿಸುದು. ಅದು ಮನುಷ್ಯನ ಮುಖ್ಯ ಕರ್ತವ್ಯ. ತನ್ನನ್ನ ತಾನು ಮೊದಲಿಗೆ ತಿಳ್ಕೊಳೋದ ಮುಖ್ಯ ಕರ್ತವ್ಯ. ತನ್ನನ್ನ ತಿಳಿದ ಮೇಲೆ ಏನೂ ಇಲ್ಲೇ ಇಲ್ಲ ಮಾಡೋದು. ಅದ ಮುಖ್ಯ ಉದ್ದೇಶ ಮನುಷ್ಯನಿಗೆ.
ಅದ್ ಬಿಟ್ಟು ನಾವು ಏನೇನೋ ಮಾಡಾಕತ್ತೇವ್, ಹೊರಗಿನೂ ಮಾಡಾಕತ್ತೇವ್ ಇವನ್ನೆಲ್ಲ. ಹೌದು, ಇನ್ನೊಬ್ರಿಗೆ ಹೇಳ್ತಾನ ನನಗಲ್ಲಿ ಕಪಟತನ ಇಲ್ರಿ, ನಾನು ಎಲ್ಲರಿಗೂ ಸಮಾನರ ನನಗ ಅಂತ ಹೇಳ್ತಾನ, ಅದ್ರ ಒಳಗ್ ಮಾತ್ರ ಹೋಗಿಲ್ಲ. ಹೌದಲ್ರಿ? ಹಿಡ್ಕೊಂಡ ಕುಂತಾನ. ನನ್ನನ್ನು ಯಾರು ಮುಟ್ಟಬಾರ್ದು. ಹೌದಲ್? ಮಡಿ ಮಡಿ. ಹೌದಲ್? ಕೋಟಿ ಜಪವನ್ನ ಮಾಡ್ತೇನೆ ಅಂತ ಹೇಳ್ತಾನೆ. ದಿನಾ 1 ಕೋಟಿ ಜಪ ಮಾಡ್ತೇನ್ರಿ ನಾನು. ಹಂಗ ಮಾಲ್ ಸರಿತೈತಿ. ಆದ್ರೆ ಇದನ್ ಜಪಕ್ಕೆ ಆಧಾರವಾಗಿರ್ತಕ್ಕಂಥ ಅಜಪ ಮಂತ್ರದ ಅನುಭವ ಮಾಡ್ಕೊಂಡಿಲ್ಲ. ಅಜಪ ಮಂತ್ರದ ಅನುಭವ ಮಾಡ್ಕೊಂಡಿಲ್ಲ. ಹೌದಲ್? ಸೋಹಂ ಭಾವ ಅಳವಟ್ಟೈತನು, ಹೊರಗೆ ಜಪ ಮಾಡಾಕತ್ತಿ. ಹೌದಲ್? ಏನ್ ಮಾಡುದು? ಅಜಪ ಮಂತ್ರದ ಅನುಭವ ಮಾಡ್ಕೊಂಡೇನು? ಇಲ್ಲ. ಏನ್ ಬಾಳ ತಪಸ್ಸನ್ನ ಮಾಡ್ತೇನೆ ಅಂತ ಯಾರಿಗ ಉಪಯೋಗ ಬಂತು? ಜಗತ್ ಕಲ್ಯಾಣಕ್ಕಂತ ಹೆಸರಿಟ್ಕೊಂಡು ತಪಸ್ಸು. ಎದಕ್? ಮೌನಾನುಷ್ಠಾನ ರೀ. ಮೌನಾನುಷ್ಠಾನ ಇರುತ್ತ ಎದಕ್ರಿ? ಜಗತ್ ಕಲ್ಯಾಣಕ್ಕಾಗಿ. ಹೌದಲ್ಲ? ಜಗತ್ ಕಲ್ಯಾಣ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ನೀ ಕಲ್ಯಾಣ ಮಾಡ್ಕೋ. ನಿನ್ನ ಕಲ್ಯಾಣ ನೀ ಮಾಡ್ಕೊಂಡ ಜಗತ್ ಕಲ್ಯಾಣ ತಾನ ಆಗೇ ಆಕೈತಿ. ಹೌದಲ್ಲ? ಜಗತ್ ಕಲ್ಯಾಣ ಮಾಡೋ ಅವಶ್ಯಕತೆನೇ ಇಲ್ಲ. ನಿನ್ನ ಕಲ್ಯಾಣಕ್ಕಾಗಿ ಮೌನಾನುಷ್ಠಾನ ಮಾಡ್ಕೊಂಡಾಗತ್ತಿ. ಮತ್ತೆ ಹೆಸರು ಇಡ್ತಿ ಜಗತ್ ಕಲ್ಯಾಣ. ವಿಷಯ ಸಂಗ್ರಹಕ್ಕಾಗಿ ಇದೆಲ್ಲ. ಹೌದಲ್ಲ? ಅದ್ರ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ತನ್ನ ಬಗೆಯನ್ನ ಆರೈಯದಿರಿ. ಇರೋದಯ್ಯ ಸುಖ ಇರೋದಯ್ಯ. ನೀನ್ ಯಾರಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಸುಖ ಇಲ್ಲ. ತತ್ವದ ಉಪದೇಶವನ್ನು ಪಡೆಯದೆ ಕಪಟ ಅಳಿದು ಜಪವನ ಸಿಗಿ ಬಲು ತಪವನೆ ಮಾಡಿ ತತ್ವದ ಉಪದೇಶ ಪಡೆಯಿರಿ. ಹಿಂಗದೆ ಅನಿಮಾದಿ ಸಿದ್ಧಿ ಎಂಗಮಾದಿ ಧರ್ಮಲೋಕ ಡಂಗುರವೆನಿಸಿ. ಕಡಿಮೆ ಇಲ್ಲದಾದಂತ ಸಿದ್ಧಿಗಳನ್ನ ಪಡೆದಿ. ಹೌದಲ್ರಿ? ಎಷ್ಟು ಸಿದ್ಧಿಗಳನ್ನ ಪಡೆದಿ, ಎಲ್ಲಾ ಸಿದ್ಧಿಗಳನ್ನ ಪಡೆದಿ. ಅನಿಮಾ ಮಹಿಮಾ ಗಿರಿಮಾ ಅಷ್ಟಮಾ ಸಿದ್ಧಿಗಳನ್ನ ಪಡೆದಿ. ಕಡಿಮೆ ಇಲ್ಲಾರ್ದಂಗ ಪಡೆದಿ. ಪೇರ್ಮಲೋಕರ ಡಂಗರ ವಯಸ್ಸಿಗೆ ಸ್ವರ್ಗ ಲೋಕಕ್ಕ ಡಂಗರ ಸಾರಿ ದೇವಾನು ದೇವತೆಗಳು ಬರ್ರಿ ಅಂತ ಯುದ್ಧಕ್ಕೆ ಆಹ್ವಾನ ಮಾಡಿ ಅವ್ರನ್ನ. ಶಂಭುಲಿಂಗದ ಅನುವನ್ನ ಅರ್ಥ ಇಲ್ಲ. ಶಂಭುಲಿಂಗ ಯಾರು ಅಂತ ತಿಳ್ಕೊಳ್ಳಾರ್ದ ನೀನ್ ಇದನ್ ಮಾಡಾಕತ್ತಿ. ಶಂಭುಲಿಂಗ ಯಾರು ಅಂತ ತಿಳ್ಕೊಂಡ ಮಾಡಿದ್ರ, ಆ ಶಂಭುಲಿಂಗ ನಾನಾದೇನಂತ ತಿಳ್ಕೊಂಡಿದ್ದೆ ಅಂದ್ರೆ ಇದ್ರ ಅವಶ್ಯಕತೆನೇ ಇಲ್ಲ. ಸಿದ್ಧಿಗಳ ಅವಶ್ಯಕತೆನೇ ಇಲ್ಲ. ಹೌದು. ಯಾವ ಸಿದ್ಧಿಯಿಂದ ಏನು ಪಡೆದ್ರೆ ಏನಾಗ್ಬೇಕಾಯ್ತು? ಎಲ್ಲಾ ಜಡ ವಸ್ತುಗಳಲ್ಲ. ಜಡದೊಳಗ ನೀ ಏನಾರ ಮಾಡ್ತಿ. ಅಜಡದವನ್ನು ಹೊಂದ್ಲಿಕ್ಕೆ ಅದು ಏನಾದ್ರು ಸಹಾಯಕ ಆಗ್ಯಾವ? ಇಲ್ಲ. ಹೌದು. ಎಲ್ಲಾ ಸಿದ್ಧಿಗಳನ್ನ ಪಡೆದ್ರೆ ಏನಾಗ್ಬೇಕು? ಹೌದು. ಇವೆಲ್ಲ ವ್ಯರ್ಥ. ಹೃದಯ ಸುಖ ನಿನ್ನನ್ನ ನೀ ತಿಳ್ಕೊಂಡ ಸುಖ ಐತಿ. ನಿನ್ನ ಬಿಟ್ಟು ಅನ್ಯವಾಗಿ ಏನ ಮಾಡ್ತೇನೆ ಅಂದ್ರು ಸುಖ ಇಲ್ಲ. ಅದಕ್ಕೆ ನಿನ್ನನ್ನ ಮಲ್ಲಿಗೆ ನೀ ತಿಳ್ಕೊ. ತನ್ನ ಮೊದಲ ಅರಿಯುವುದು ಅಂತ ಅದಕ್ಕೆ ಹೇಳಿದ್ರು. ನೀನ್ ಯಾರದಿ ಅನ್ನೋದನ್ನ ಮಲ್ಲಿಗೆ ತಿಳ್ಕೊ. ನೀನು ದೇಹ ಅಂತ ತಿಳ್ಕೊಂಡು ಕುಂತ ಇವನ್ನೆಲ್ಲ ಮಾಡಾಕತ್ತಿ. ದೇಹ ನೀನಲ್ಲ. ನಿನ್ನ ನಿಜವನ್ನ ತಿಳ್ಕೊ. ನೀನ್ ಯಾರು ಅನ್ನೋದನ್ನ ತಿಳ್ಕೊಂಡೆ ಅಂದ್ರೆ ಇದಕ್ಕೆಲ್ಲದಕ್ಕೂ ಆಶ್ರಯವಾದಂತ ಆಶ್ರಿತ ಪದ ಅದೇನು ನಾನು, ದೃಶ್ಯ ಮಾತ್ರ ನಾನು ಅಂತ ತಿಳ್ಕೊಂಡಾಗ ಅವಾಗ ನೀನು ಸುಖದಿಂದ ಇರ್ಲಿಕ್ಕೆ ಬರ್ತೈತಿ. ಅವಾಗ ನೀನು ಸುಖ ಸ್ವರೂಪನ ಆಗಿ ಉಳಿತೀಯ. ಇದು ಬಿಟ್ಟು ಹೊರಗೆ ನೀನು ಏನಾರ ಮಾಡ್ಕೊಂತ ಹೋದೆ ಅಂದ್ರೆ ನೀನು ಸುಖ ಯಾವಾಗ ಸಿಗುವುದು? ಸುಖನ ಇಲ್ಲ. ಸಿದ್ಧಿಗಳನ್ನ ಪಡೆದ್ರೆ ಏನೋ, ಎಲ್ಲಾ ಜಗತ್ತಿನ ಮನ್ನಣೆಯನ್ನು ಪಡೆದ್ರೆ ಏನು, ಏನ್ ಮಾಡಿದ್ರು ವ್ಯರ್ಥ. ಮುಕುತಿ ಸುಖವನ್ನು ಪಡೆವನೆಂಬ ಬಲು ವಿಕುತಿವಂತನ ಬಗೆಯನ್ನು ನೋಡು ರಮಣಿ. ನೋಡು ಹೆಂಗ ಹೌದಲ್ಲ? ಮುಕ್ತಿ ಸುಖವನ್ನ ಪಡಿತೇನಂತ ಬಹಳ ಗೇಣಿಕೆ ಹಾಕಾಕತ್ತ ನೀವು. ಹೌದಲ್ರಿ? ಮುಕ್ತಿಯನ್ನು ಹೊಂತೇನಂತ ಬಹಳ ಗೇಣಿಕೆ ಹಾಕಾಕತ್ತ. ಬಲು ವಿಕುತಿವಂತನ ಬಗೆಯನ್ನು ನೋಡು ರಮಣಿ ಅಂತ. ಕನಸಿನ ಪುರುಷನು ಕನಸಿನ ಪುರುಷ ಮಿಂಚಿನ ಎದೆಗೆ
ಇವಂದು ಹೆಂಗೈತಿ ಅಂದ್ರೆ ಕನಸಿನ ಪುರುಷ ಮಿಂಚಿನ ಆ ಇಂದ್ರ ಧನುವನ್ನು ಏರಿಸುತ್ತಾನೆ. ಮಿಂಚನ್ನ ಭಾನವನ್ನಾಗಿ ಮಾಡಿಕೊಂಡ್ರು. ಆರಿ ಕಲ್ಲಿನ ಅಂಬು ಆ ಆರಿಕಲ್ಲನ್ನ ಆ ಮನಸ್ ಮಾಡಿಕೊಂಡು ಮಣದ ಎರೆದ ಅಚ್ಚು ಮನದ ಎರೆದ ಅಚ್ಚನ್ನ ಮಾಡಿಕೊಂಡು ಗಂಧರ್ವಪುರದ ರಿಪುವನ್ನು ಕೆಡುಕಿದನಂತೆ ತನು ಧರ್ಮ ಒಳಿತು. ಗಂಧರ್ವಪುರವನ್ನ ನಾಶ ಮಾಡ್ತಾನ, ಸ್ವರ್ಗ ಲೋಕವನ್ನಕ್ಕ ಹಾಳು ಮಾಡ್ತಾನ. ಅಂದ್ರೆ ಇವೆಲ್ಲ ಕಲ್ಪನೆಯನ್ನ ಮಾಡಿಕೊಂಡ ಇವ. ತನ್ನ ಯಾರು ಅಂತ ತಿಳ್ಕೊಂಡೇ ಇಲ್ಲ ಇವ. ಕನಸಿನ ಪುರುಷ ಮಿಂಚಿನ ಎದೆ ಮಾಡಿಕೊಂಡು ಆದಿಕಲ್ಲನ್ನ ಆಚೆ ಮಾಡಿಕೊಂಡು ಗಂಧರ್ವ ಪುರಿಯನ್ನ ಕೆಡುತ್ತಾನೆ. ಇವೆಲ್ಲ ಇಲ್ಲದ್ದು. ಕನಸಿನ ಪುರುಷನು ಇಲ್ಲ, ಆನಿಕಲ್ಲು ಹಿಡ್ಕೊಂಡಕ್ ಬರ್ತೈತೆ. ನಾವು ಎಷ್ಟೊತ್ತನ ನಿಂದಿರ್ತದ. ಮಿಂಚನ್ನ ಹಿಡ್ಕೊಂಡು ಅದನ್ನ ಧನುಷಿಗೆ ಧನಸ್ಸನ್ನ ಮಾಡ್ಕೊಳಕ್ ಬರ್ತೈತೆ ಇಲ್ಲ. ಹೌದಲ್ಲ. ಇವೆಲ್ಲವೂ ಕ್ಷಣಿಕವಾದದ್ದನ್ನ ನಂಬ್ಕೊಂಡು ಸುಖ ಪಡಿತೇನೆ ಅಂತ ಹೊಂಟಾನ ನೋಡು. ಇವ ಹೆಂಗೈತಿ ನೋಡು. ಒಂದು ಇವನ್ ಬಗೆ ನೋಡು ರಮಣಿ ಅಂತ. ಮಲನ ಕೋಡನು ಕಿತ್ತು ಮಲನ ಕೋಡ ಇಲ್ಲ, ಮಲನ ಕೋಡ ಕೇಳ್ತಾನಂತ. ಗಗನ ಕುಸುಮವೆತ್ತಿ ಗಗನದೊಳಗ್ ಕುಸುಮವನ್ನು ಎತ್ತುಕೊಂಡು ಬರ್ತಾನಂತ. ಗಗನದೊಳಗ್ ಕುಸುಮ ಎಲ್ಲೈತಿ? ಹೌದಲ್ಲ. ಗಗನ ಕುಸುಮವನ್ನ ಅಂದ್ರೆ ಗಗನದೊಳಗೆ ಇರ್ತಕ್ಕಂತ ಹೂವನ್ನ ಕಿತ್ಕೊಂಡು ಬರ್ತೇನೆ ಅಂತಾನಂತ. ತಳುವುದೇ ಕೂರ್ಮ ಕುಂತಳವಿಡಿದು. ತಳುವುದೇ ಕೂರ್ಮ ಕುಂತಳ. ಆಮಿಗೆ ಕೂದ್ಲೆಲ್ಲಿ ಇರ್ತಾವ? ಆಮಿಗೆ ಕೂದ್ಲವನ್ನ ಹಿಡ್ಕೊಂತಾನಂತ. ಇವು ಇಲ್ಲದನ್ನ ಕಲ್ಪನೆ ಮಾಡ್ಕೊಂತಾನ ಅಂತ. ಸುಖವನ್ನು ಹೊಂದಬೇಕನ್ನೋ, ಮುಕ್ತಿಯ ಸುಖವನ್ನು ಹೊಂದಬೇಕನ್ನುವಂತ ಅವ ಹೆಂಗ ಇದನ್ ಮಾಡ್ಕೊಂಡು ಹೊಂಟಾನಂದ್ರ ಇಲ್ಲದನ್ನ ಕಲ್ಪನೆ ಮಾಡ್ಕೊಂಡು ಹೊಂಟಾನ. ತುಳುಕಿ ಬಿಸಿಲು ದೊರೆಯನು. ಬಿಸಿಲು ಕುದ್ರೆ ನೀರನ್ನು ಕುಡಿತಾನಂತ. ಅದನ್ನ ತುಂಬಿಕೊಂಡು ಬರ್ತಾನ. ಬಂಜೆ ಅನುಗನ ಸಲುಗೆ ಒಡೆದನಂತೆ. ಬಂಜಿ ಮಗನ್ ಲಗ್ನಕ್ಕೆ ಹೋಗಿ ಮೃಷ್ಟಾನ್ನ ಭೋಜನವನ್ನು ಉಂಡು ಬರ್ತಾನ. ಇವೆಲ್ಲ ಇಲ್ಲದ್ದು. ಗೆಲಿದು ಮಾಯೆಯನು. ಮಾಯನ್ನ ಗೆದಲ ಅದ ಇವನ್ ಹಂಗ ಸುಖವನ್ನು ಪಡಿತೇನೆ ಅಂತ. ಅಕ್ಕಲ್ ಬರೇ ಕಲ್ಪನೆಗಳನ್ನ ಮಾಡ್ಕೊಳೋದು. ಅವ್ ಮಲನ್ ತಲೆ ಒಳಗ್ ಕೋಡದವನು ಅಂತಂದ್ರ ವಿಚಾರ ಮಾಡಿ ನೋಡಿದ್ರೆ ಮಲ್ಲನ್ಗೆ ಕೋಡ ಇಲ್ಲ. ಅವನ್ ಕೇಳ್ತಾನಂತ. ಹೌದಲ್ಲ. ಬಿಸಿಲು ಕುದ್ರೆ ನೀರ್ ಹಿಡ್ಕೊಂಡು ಬರ್ತಾನಂತ. ಬಿಸಿಲು ಕುದ್ರಿಗೆ ನೀರ್ ಐತೇನೋ ಅಲ್ಲೇ? ಇಲ್ಲ ಇಲ್ಲ. ಬಂಜಿ ಮಗನ್ ಲಗ್ನಕ್ಕೆ ಹೋಗಿ ಮೃಷ್ಟಾನ್ನ ಭೋಜನವನ್ನ ಊಟ ಮಾಡಿ ಬರ್ತಾನಂತ. ಬಂಜಿ ಮಗನ ಎಲ್ಲ ಲಗ್ನ ಎಲ್ಲಿದ್ದ ಹೌದಲ್ಲ. ಇವೆಲ್ಲ ಕಲ್ಪನೆ ಮಾಡ್ಕೊಂಡ ಹಿಂಗ್ ಕಲ್ಪನೆ ಮಾಡ್ಕೊಂಡು ಇವ್ ಏನೇನೋ ಕಲ್ಪನೆ ಮಾಡ್ಕೊಂಡು ಸುಖ ಹೊಂದಬೇಕಂತ ಹೊಂಟಾನ ನೋಡು ರಮಣಿ. ಇವನು ಬಗೆ ಹೆಂಗೈತಿ ನೋಡು ಅಂತ ಹೇಳ್ತಾರೆ. ನರನು ತೆಂಕಲು ಹೋಗಿ ಸುರಗಿರಿಯನ್ನು ಕಂಡು. ನರ ಇದನ್ನು ಬಿಟ್ಟು ಸುರಗಿರಿಯನ್ನು ಕಂಡು ಸುರದಲ್ಲಿ ಇರ್ತಕ್ಕಂತ ಆ ರಮಣೀಯರನ್ನ ತರುಣಿಯರ ಒಲವನ್ನು ದಿಟವೆಂದು. ಅಲ್ಲಿ ತರುಣಿಯರ ಒಲವು ಸತ್ತೈತೆ ಅಂತ ತಿಳ್ಕೊಂಡು ಆ ಒಲವನ್ನ ಪಡೆದು ಉರುಪುವ ವೈನಿಯನು ಅಧೋಮುಖವಾಗಿ ನಲಿದನು. ಉರುಪಿಯ ಅದನ್ನು ಮ್ಯಾಲ ಹೊಕ್ಕೈತಿ. ಬೆಂಕಿ ಯಾವಾಗಲೂ ಮ್ಯಾಲ ಹೊಕ್ಕೈತಿ, ಅದನ್ನ ಕೆಳಮುಖ ಮಾಡ್ತಾನ. ನಲಿದನು ತುರು ಶಂಭುಲಿಂಗವೇ ತನಗನ್ಯವೆಂದು. ಇವೆಲ್ಲ ಇವನ್ ಮಾಡ್ಕೊಂಡು ಸುಖದಿಂದ ಇರ್ತೇನೆ ಅಂತ ಹೇಳಿ ಹೊಂಟಾನಿವ ಶಂಭುಲಿಂಗ ಅನ್ಯವಾಗಿ. ಅನ್ಯದಿಂದ ನಾನು ಅಂತ ತಿಳ್ಕೊಂಡು ಮಾಡಾಕತ್ತಾನೆ. ಹೌದಲ್ಲ. ಶಂಭುಲಿಂಗ ನಿನಗೆ ಅನ್ಯವಾಗಿಲ್ಲ, ನೀನ ಶಂಭುಲಿಂಗ ಸರಪದಿ ನನಗೆ ಅನ್ಯವಾಗಿ ಐತೆ ಅಂತ ಹುಡುಕಾಕ ಹೊಂಟ. ಇದನ್ನು ಮಾಡೋದ್ರಿಂದ ಸುಖ ಸಿಗ್ತೈತೇನೋ, ಮುಕ್ತಿಯನ್ನು ಹೊಂದಲಿಕ್ಕೆ ಆಕೈತೇನೋ ಅಂತವ್ರು ಹೆಂಗೈತೆ ನೋಡ್ರಿ ಇವನು ಗೇರಿಕೆ ಅಂತ. ಇಲ್ಲದ ಕಲ್ಪನೆಗಳನ್ನ ಮಾಡ್ಕೊಂಡು ಅವ್ರು ಹೇಳೋದು ಒಟ್ಟಾರೆ ಹೇಳೋದು ಏನಂತಂದ್ರೆ ಇಲ್ಲದ ಕಲ್ಪನೆಗಳನ್ನ ಮಾಡಿಕೊಂಡು ನಮ್ಮ ಭಾವಕ್ಕನುಸಾರವಾಗಿ ಆ ಸುಖವನ್ನು ಪಡಿತೇನಂತ ಹೊರಗೆ ಗೇರಿಕೆ ಹಾಕೊಂತ ಹೊಂಟೇವ. ಹಂಗ
ಇಲ್ಲದಲ್ಲೇ ಸುಖವನ್ನು ಹುಡುಕಕತ್ತೇವು. ಸುಖ ಇರುವುದು ನನ್ನೊಳಗೆ ಐತಿ ಅನ್ನೋದನ್ನ ತಿಳ್ಕೊಂಡು ಬಿಟ್ಟು ಹೊರಗೆ ಹುಡುಕಕತ್ತೇವು. ಆ ಶಂಭುಲಿಂಗದ ಒಲಮೆಯನ್ನ ಪಡಿದ ಶಂಭುಲಿಂಗ ಸ್ವರೂಪ ನಾನ ಅಂತ ತಿಳ್ಕೊಳ್ಳಾರ್ದ ಹೊರಗೆ ಹುಡುಕಕತ್ತೇವು. ಅದಕ್ಕೆ ಅವ್ರು ಹೇಳ್ತಾರ, ಇವನ್ ಯುಕ್ತಿ ಹೆಂಗದಾವ್ ನೋಡು. ಹ ಮುಕುತಿ ಸುಖವನ್ನು ಪಡಿತೇನಂತಾನ ಖರೆ, ಆದ್ರೆ ಇವನ್ನ ಯುಕ್ತಿಗಳು ಅಕಲ್ ಹೆಂಗದಾವು, ಇವನ್ನ ಭಾವನೆಗಳು ಹೆಂಗದಾವು ನೋಡು. ಇಲ್ಲದಲ್ಲೇ ಕಲ್ಪನೆ ಮಾಡ್ಕೊಂಡಾಕತ್ತಾನಿವ. ಇಲ್ಲದಲ್ಲೇ ಕಲ್ಪನೆ ಮಾಡ್ಕೊಂಡು ಸುಖ ಹೊಂದಬೇಕಂತ. ಅಲ್ಲಿ ಇಲ್ಲೇ ಇಲ್ಲವೋ ಯಾವ ಅವು ನಿಜ ವಸ್ತು ಅಲ್ಲ, ಅವನು ಕಲ್ಪನೆ ಮಾಡ್ಕೊಂಡು ಅದರಿಂದ ಸುಖ ಹೊಂದಬೇಕಂತ ನೋಡು. ಹೆಂಗೈತಿ ನೋಡು, ಇವನ ಬಗ್ಗೆ ನೋಡು.